ಯಾವ್ಲೇವ ಬದ್ಮಾಸ್ ನನ್ನ ಮಗ, ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವಾಗಿಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಶ್ರೀರಾಮಾಚಾರಿ ಕನಸೋ ಇನ್ನೂ ಹುಟ್ಟಿಲ್ಲ, ಎಂದೆಂದೂ ಹುಟ್ಟಲ್ಲ. ಅನ್ಎಜುಕೇಟೆಡ್ ಬೂಟ್ಸ್ ಆಡಿ ಬಾ ಮಗನೇ ಭೀಮಾ. ಯಾವ್ಲೆ ಊರ್ ಹೊಸೋಡಿಕೆ ಕಣ್ಣಿಗೆ ಕಾಣ್ತಾ ಇಲ್ಲ. ನಿಮ್ಮ ಅವ್ರ ಕಣ್ಣ ಏನು ಎಮ್ಮೆ ಮಕ್ಕೊಂಡು ತಪ್ಪ ತಪ್ಪ ಸಗಣಿ ಹಾಕ್ಯಾವ. ನಿನ್ನ ಕಣ್ಣಾಗ ಕಾಳು ಮಕ್ಕೊಂಡು ಪತ ಪತ ಸಗಣಿ ಹಾಕ್ಯಾರ ಅನ್ನೋ ಅವ್ವಾ ನನ್ನ ಎಬಲ ಯಾವಲ್ಲ ಅಲ್ಲಲ್ಲ ಬಗಲ್ ಎಲ್ಲದು ಎಲ್ಲದು ಯಪ್ಪ ಪುಣ್ಯಾತ್ಮ ಎಲ್ಲ ಬಂದದು. ನಿಮ್ಮವ್ರು ಸ್ವಲ್ಪ ತೆರ್ಕೊಂಡು ಅಡ್ಡಾಡ್ರಿ. ರೋಡ್ ನಲ್ಲಿ ವಯಸ್ಸಾದವ್ರು ಅಡ್ಡಾಡ್ತಿರ್ತಾರೆ, ಆ ಕಡೆ ಕಡೆ ನೋಡ್ಕೊತ ಅಡ್ಡಾಡ್ರಪ್ಪ. ವಯಸ್ಸಾಗೈತೆ ಅಂತ ಗೊತ್ತಾಗೈತಿಲ್ಲ, ಮುಚ್ಕೊಂಡು ಮನ್ಯಾಗ ಕುಂದ್ರಕ್ಕೆ ಏನ್ಲೆ ದಾಡಿ ನಿಮಗ. ನಾವು ಮನೆಯಲ್ಲಿ ಕೂತ್ರೆ ನೀವು ಉದ್ದಾರ ಆಗ್ತೀರೇನೋ. ಹುಡುಗರಿಗೆ ಮತ್ತೆ ಯಾಕೆ ನನಗೆ ಆಯ್ಮುಟ್ಟ ಆಯ್ತು ಯಾವ ನಿನ್ನ ತೊಂಬರು ನಮ್ಮ ಮಂದಿ ಬರೋ ಅಮರ್ ಲೋಗ ಹೊತ್ತ ಚಾವ್ ಅವು ಹಳೇದವು ಬೇಡ ಅವು ತಗೋ. ಇವತ್ತು ಮಂಗಳವಾರ ನಾ ಕೈಯಾಗ ಹಿಡಿಯಲ್ಲ ಅವನ. ನಾನು ಹಿಡ್ಕೊಂಡು ಹೊಡ್ಕೊಂಡ್ಬಿಡ್ಲೆ. ಯಾರು ಪೌಂಡಿತರೇನು? ಯಾರು ತಟ್ಟಿ ಮನಿ ಗುಂಡನೇನೋ ಪೌಂಡಿತರೆ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ. ಆ ದೇವ್ರ ಕುಂತ ಚಂದ ಬೋಳ್ಸಾಕತ್ತ, ನೀ ಯಾಕೆ ಬೋಳಿಸ್ತೇವ ಮತ್ತ? ಬ್ಲೇಡ್ ಯಾವ ಕಂಪನಿ ಯೂಸ್ ಮಾಡಿರ್ಬೇಕಂತ. ನಿಮ್ಮಂಗ್ ವೀಕೆಂಡ್ ಸೆನ್ಸ್ ಯೂಸ್ ಮಾಡಲ್ಲ ಅವ. ಅವ್ನ್ ಏನಾದ್ರು ಜಿಲೆಟ್ ಪ್ರೆಸ್ಟ್ ಸೂಪರ್ ಮ್ಯಾಕ್ಸ್ ಅಲ್ಲ ಏನ್ರಿ ಪಂಡಿತ್ರ ಆ ನಮ್ನಿ ಹಾಯ್ದು ಬಿಡುದ. ಏನೋ ಸಂಬಾಯಿ ತುಡುಗ ತಡ್ಕೊಂಡು ಬ್ಯಾರೆ ಯಾರು ಸತ್ತ ಹೋಗಿದ್ರು. ನೀ ನೋಡಿದ್ರ ಲೈಲ್ಯಾಂಡ್ ಲಾರಿ ಇದ್ದಂಗ ಅದೀಪ. ನಾವು ನೋಡಿದ್ರ ಮಿನಿ ಮಾರುತಿ 800 ಅಂದದಿ. ಎಲ್ಲರೂ ಗುದ್ದಿ ಒಳಗ್ ಸಿಕ್ಕುವಂತಂದ್ರ ಬಾನಟ. ಅದಕ್ಕೆ ನಾವು ಅವಾಗ ತುಪ್ಪ ಗಿಪ್ಪ ತಿಂದಿಲ್ಲ, ದಷ್ಟು ಪುಷ್ಟವಾಗಿದ್ದೀವಿ. ಈಗ ನೋಡ್ರಿ ನೀವು ವಿಮಲ್ ತಿಂದು ಹೆಂಗಾಗಿ ನೋಡು ಎಲ್ಲರೂ. ಏನ್ ನೋಡಿದ್ರಿ ಬಾಯಲ್ಲಿ ಹೇಳಿ ಕೇಸರಿ ಹೇಳ್ರಿ ಒಟ್ಟ ಮೂಗನೇ ಸಹಿತ ಅದ ವಾಸ್ತಿ ಬರ್ತಾವ. ಯಾಕೋ ಎಲ್ಲ ಆಯ್ತಾ ಹೊರಟಿದ್ಯಲ್ಲ. ಏನ್ ಮಾಡೋದ್ರಿ ಪಂಡಿತ್ರಿ, ಯಾವ್ದೋ ದಿಕ್ಕದಾಗ ಹೊಂಟಿದ್ದಿ ನೀವ ಅಂತ ಗೊತ್ತಾಗಿದ್ರ. ಅಪ್ಪಾಜಿ ಹೇಳ ಮಗ, ಏನ್ ಗೌರವ ಕೊಡ್ಲಿಕ್ಕೆ ನಾನು ಅಪ್ಪಾಜಿ ಅಂದ್ರೆ ತಪ್ಪು ತಿಳ್ಕೊತೀನೋ? ಓ ಹಿಂಗ್ರೆ ನಾ ಯಾವಾಗ ಇವ್ರು ನನ್ಗ ಮಗ ಆಗಿ ಹುಟ್ಟಿದ್ರ ಹಾಗಿರೋದಿಲ್ಲ. ಅದು ಯಾಕೋ ನಾನು ಇಷ್ಟು ದಿವಸ ನೋಡಿದಾಗ ಸ್ವಲ್ಪ ಬೆಳಗಿದ್ದೆ, ಮುಖ ಯಾಕೆ ಕಪ್ಪಾಗಿದೆಯಲ್ಲೋ? ಮನಸ್ಸ ಕಪ್ಪ ಆದ್ಮೇಲೆ ಮಕ್ಕ ಕಪ್ಪಾಗ್ಲಿರ್ತಿರ್ತೇನ್ರಿ ಪೌಂಡಿತ್ರ. ಮನೆಯಲ್ಲಿ ಪಾಪ ಮಕ್ಕಳ ಚಿಂತೆ ಅಂತ ಕಾಣತ್ತೆ. ಎಲ್ಲಿ ಮಕ್ಕಳ್ರಿ ಪಿಂಡ್ರಿ ಮಕ್ಕಳು ಇದ್ರ ಹೌದು ಚಿಂತೆ ಮಾಡಕ್ಕ. ಇಲ್ಲ 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 ಮಕ್ಕಳಿಲ್ಲ. ಅಯ್ಯೋ ಶಿವನೇ ಪಾಪ 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 ಪಾಪ. ಈ ನಲ್ಲ ನಟ್ಟಿ ಒಳಗ ನನ್ನ ಸಂಬಂಧ ಮರಗಾಕ ಈ ಊರಾಗ ನೀವರ ಒಬ್ರು ಅದಿರಲ್ಲ. ಮರಗಲೇಬೇಕಲ್ಲ, ಮರಗಲೇಬೇಕಲ್ಲ. ಯಾಕಂದ್ರೆ ಎಷ್ಟೇ ಆಗ್ಲಿ ನೀನು ನಮ್ಮ ಕೈಯಲ್ಲಿ ಬೆಳೆದ ಹುಡುಗ. ಹೌದಾ? ಹೌದು. ಯಾಕ ಕೈಯಾಗ ಬೆಳೆದೇನ್ರಿ? ಕೈ ಈ ಕೈಯಾಗ ಬೆಳೆದ ಅಮ್ಮ. ನಾ ಎಲ್ಲಿ ತಿಂತಿದ್ದೆ, ಎಲ್ಲಿ ಮಕ್ಕೊಂತಿದ್ದೆ ಎಲ್ಲ ಇಲ್ಲೇ. ಮತ್ ಇದನ್ನ ಎಲ್ಲಿ ಮಾಡ್ತಿದ್ದೆ? ಅದನ್ನ ಬೇರೆ ಕಡೆ ಮಾಡಿ ವಾಪಸ್ ನನ್ನ ಕಡೆ ಬರ್ತಿದ್ದೀನಿ ನಾನು. ನಾ ಇಲ್ಲೇ ಮಕ್ಕೊಂತಿದ್ದೇನೆ ಅಂತ ನಾ ಗಾಬ್ರಿ. ಇನ್ನೊಂದು ವಿಷಯ ಹೇಳುದು ಏನದು? ನಾ ಮಾಡ್ದಾಗ ಮಾಡ್ಬಾರ್ದು. ಮತ್ ಯಾರು ಮಾಡಿದಂಗ ಮಾಡೋದು ನಾವು? ನಿನ್ನ ಮಗ ನೀನ್ ಮಾಡ್ಬಾರ್ದು. ಮತ್ ನಿಮ್ದು ಮಾಡೋರು ಯಾರು? ನಾನು ಬರಬರ ನಂದು ನೀವ ಮಾಡ್ತೀರಿ, ನಿಮ್ದು ನೀವ ಮಾಡ್ತೀರಿ. ಅದೇನಾಗಿದೆ ಅಂತಂದ್ರೆ ಯಾವ್ದು ಮೇನ್ ಇಂಪಾರ್ಟೆಂಟ್ ಯಾವ್ದು ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು. ಚಾರಣಿಯ ಮಗ ಓಡುತ್ತಿರುವ ಮನಸ್ಸನ್ನು ಎಡಗೈಯಲ್ಲಿ ಹಿಡಿಯಬಲ್ಲೆ. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಕಿತ್ತಿ ನನ್ನ ಚಂಡಿಯ ಗುಂಡಿಗಳನ್ನಾಗಿಸಬಲ್ಲೆ. 60-70 ಆಮ್ಲೆಟ್ಗಳನ್ನು ಗಬಗಬನ್ನೇ ತಿನ್ನಬಲ್ಲೆ. ಆದ್ರೆ ಈ ಮಾತೃನಿಂದನೇನು ಮಾತ್ರ ನಾನು ಸಹಿಸಲಾರೆ. ಎಲೆಬೆಲವೋ ಚಿಕ್ಕಕ ಕೀಚಕ. ನನ್ನ ತಾಯಿಗೆ ಗರ್ಭ ಧರಿಸಿ ಇಲ್ಲೇ ಬ್ಯಾಳಿ ಕಾಟದ ಹೋಗಿ ಸ್ಕ್ರೀನ್ ತೋರ್ತೀನಿ ತಡಿ ಅಂತ ಹೋದ್ ಪಿಂಡ್ರಿ ಮಗ ನೀನೇನ. ಅಮ್ಮ ನೀನು ನನ್ನ ಜಾರತನದಿಂದ ಹೇತಿಯಂತೆ. ಏನೋ ಶಬ್ದ, ಯಾಕ ಶಬ್ದಗಳು ಮಾತಾಡಬಾರ್ದು.
ನನಗೆ ಹಿಡಿದು ನಮ್ಮ ಅಪ್ಪ ಎಲ್ಲಿದಾನಂತ ಹುಡುಕಾಡಕತ್ತಿದ್ದೆ. ಇಲ್ಲಿ ಅಡ್ಕೋದ್ ಕುಂತೆ ಇವ್ರ ಸಟ್ನಾಗ ಅಡ್ಡಾಡಕತ್ತೆ, ನಾ ಎಲ್ಲ ಬೇರೆ ಸಟ್ನಾಗ ಹುಡುಕಾಡಕತ್ತೀನಿ. ಮಮ್ಮಿ ಪಪ್ಪ ಸಿಕ್ಬಿಟ್ಟ, ಇವನ್ನ ಅಲ್ಲೇ ಕಳಿಸ್ತೀನಿ, ಕರ್ಕೊಂಡ್ಬಿಡು. ಬಿಡೋ ಬಿಡೋ, ನಿನ್ನ ಕೈ ಮುಗಿದ್ರು ಬಿಡೋ. ಅಪ್ಪ ಹೋದ ಇಲ್ಲ ಹೋಗಲ್ಲ, ಬಂದೆ ವಾಪಸ್ ಬಂದ್ಬಿಟ್ಟ. ನನ್ನ ಜಾಗ ಇಲ್ಲ ಅಲ್ಲಿ. ಮೋಸ್ಟ್ಲಿ ನಡಬರ್ಕ್ ತಗಡಾಕಿರಲ್ಲ ದಾಟಿಯಲ್ಲಿ. ಅಪ್ಪಾಜಿ ಹಾ ಏನು ಎದಕ್ಕೂ ನನ್ನ ಕುತ್ತಿಗೆ ಹೆಚ್ಚಿಗ್ಲಿಕ್ಕೆ ಬಂದೆ ನೀನು. ಮತ್ತ ನೀನು ಹುಟ್ಟೋದಕ್ಕೆ ಗಜಮ ಮೂಲ ಪೀಳಿಗೆ ಹಾಕಿದವ್ ನಾನು. ಎಲ್ಲದಕ್ಕೂ ಅಪಾರ್ಥ ಭಾವಿಸ್ಕೊಂಡು ಇಟ್ಕಿಂತ ಉಳಿದಿದ್ದೀನಿ. ಏನ್ ಅಮಿತಾಬ್ ಬಚ್ಚನ್ ಹೈಟ್ ಅದು ಹಾಗಲ್ಲ. ಇನ್ ಹಾಗೆ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವ್ ನಾನೇ, ತಪ್ಪಾತು ಅನ್ನೋದಿಲ್ಲ. ಹಾಗೆಲ್ಲ ತಪ್ಪುಕೋಬಾರ್ದು. ನಿಮ್ಮ ತಂದೆಯವರು ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ರು. ಅವ್ ಹಂಗಾರಿ ನನಗ ನಮ್ಮ ಅಪ್ಪ ಮದುವೆ ಅಂದ್ರೆ ಒಟ್ಟಾಗಿ ಬರ್ತದೆ, ಬರೇ ಗಜಮ ಮಗವ. ಅಪ್ಪ ನಿಮ್ಮ ತಂದೆಯವರ ತಂದೆಯವರು. ಓ ನಮ್ಮ ಮುತ್ತೆ ನಿಮ್ಮ ತಾತನವರು ಜಟ್ಟಪ್ಪ ಹನುಮಂತ ಕಾಕನ್ ತಮ್ಮ. ಮಿಸ್ ಹತ್ ಗೊತ್ತಾಳೆ ಬಹಳ ತಾತ ಮಿಸ್ ಆಗ್ಯದು. ಅವಾಗ ನಿಮ್ಮ ತಾತನವ್ರ ಹತ್ರ ಬಂದು ನೋಡಿ, ಯಾಕಂದ್ರೆ ಕೇಳೋಕೆ ಮದುವೆ ವಿಷಯ ಬಗ್ಗೆ ಮಾತಾಡ್ತಲ್ಲವ, ಅವಾಗ ಹೇಳಿದ್ರು ನೋಡಿ ನನ್ನ ಮಗ ಮದುವೆ ಆಗೋದು ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದಾರೆ, ಹೇಗಾದ್ರು ಮಾಡಿ ನೀವು ಮದುವೆ ಒಪ್ಪಿಸಿ ಅಂತ ನನಗೆ ಹೇಳಿದ್ರು. ಓ ನಮ್ಮ ಅಪ್ಪ ಅಲ್ಲಿ ಅಂತ. ಅವಾಗ ನಿಮ್ಮ ತಂದೆಯವರು ನಾನು ಕರ್ಕೊಂಡು ಹೋಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಏನಂತ? ನಾನು ಏನ್ ಹೇಳಿದೆ ಅವ್ರಿಗೆ ಅಂದ್ರೆ, ಮದುವೆ ಆಗು ನೀನು ಅಂತ. ನಾನು ಆಗು ಅಂತ ನಿಮ್ಮ ತಂದೆ ಬೇಡ ಬೇಡ ಅಂತ, ನಾನು ಆಗು ಅಂತ ನಿಮ್ಮ ತಂದೆ ಬೇಡ ಬೇಡ ಅಂತ. ಓ ನೀವು ಮದುವೆ ಆಗಂತ ನಮ್ಮಪ್ಪ ಅಲ್ಲಿ ಅಂತ. ಅಂದ್ರ ನಮ್ಮ ಅಪ್ಪಗ ಮದುವೆ ಆಗಕ್ಕೆ ಇಷ್ಟ ಆಗಿದ್ದಿಲ್ಲ. ನಮ್ಮಪ್ಪ ಮದುವೆ ಆಗೋದು ತಂಡ್ಯಾಗ ನೀ ಕಾಯಕತ್ತಿದ್ದಿ. ನನಗ ಬೇಕು, ನನಗೆ ಯಾಕೆ ಬೇಕದು? ಮತ್ತ ಒಲ್ಲೆ ಅನ್ನಲ್ಲ ಅದಕ್ಕಂತ. ಆಗಲ್ಲಪ್ಪ, ನಿಮ್ಮ ವಂಶ ಬೆಳಿಬೇಕು ಅನ್ನೋ ಕಾರಣದಿಂದ. ಈಗ ಬೆಳೆದಿದ್ದ ಸಾಕ್ರಿ, ಮತ್ತೆ ನೆಟ್ ಬೆಳೆಸೋದು ಬೇಕು ಇನ್ನೂ ಬೇಕು. ಇನ್ನೂ ಬೇಕಾದ್ರೆ ಮತ್ತೆ ಆ ಕಡೆ ಮೇಯ್ಬೇಕು. ಆಮೇಲೆ ಅವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕಾಯ್ತು. ಆಮೇಲೆ ಕಟ್ಪಟ್ ಮಾಡಿ ನಿಮ್ಮ ತಂದೆಯವ್ರ ಮದುವೆ ಒಪ್ಪಿಸಿದೆ. ಇಂಥ ಸಗಣಿ ತಿನ್ನೋ ಕೆಲಸ ಮಾಡ್ತೀರಿ. ಇನ್ನೊಂದು ವಿಷಯ ಹೇಳೋದೇ ಮರ್ತಿದ್ದೆ. ನಿಶಾಂತ್ ಹೇಳ್ಬೇಡ್ರಿ, ಬೇರೆ ಯಾರಾದ್ರೂ ಇದ್ರೆ ಹೇಳ್ರಿ, ಅವ್ರ ಅಕ್ಕಂಗಾರ ಅವೆಲ್ಲ ಬೇಡ. ಅವರು ವಿಷಯ ಅಂದ್ರೆ ನಿಶಾಂತ್ ಅಂದಂಗ ಅನಿಸ್ತು. ಇಲ್ಲ, ವಿಷಯ ಏನಂತಂದ್ರೆ ನಿಮ್ಮ ತಾಯಿಯವ್ರನ್ನ ಸಿನ್ನೂರ್ಗೆ ಹೋಗಿ ಗೀತಮ್ಮ ಪ್ರಥಮ ಬಾರಿಗೆ ನೋಡಿದವನೇ ನಾನು. ಮತ್ತ ನಿಮ್ಮವನ್ ಅದ ಸರ್ಕಲ್ಗೆ ಬಂದಿಲ್ಲ, ಮತ್ತ ನಿಮ್ಮವಂದು ಪ್ರಥಮವಾಗಿ ನೋಡಿದವ್ ನಾನ ಅಂದಲ್ಲ. ಸೂತಕ ಮುಂಡಿಯ ಮಗನೇ, ಎಲ್ಲದಕ್ಕೂ ಅಪಾರ್ಥ ಭಾವಿಸ್ಕೊಳ್ಬಾರ್ದು. ಮಾತಾಡೋದ ಹಲ್ಕಟ್ ಮಾತಾಡಿ ಮತ್ತೆ ತಿಳ್ಕೊಬಾರ್ದು. ಉಡಿಯಲ್ಲಿ ಹಣ್ಣು ಹೂ ಕಾಯಿ ತಿಳ್ಕೊಂಬರಲ್ಲ. ಪೂರಾ ಮಾತಾಡು ಪಂಡಿತಪ್ಪ. ಎಲ್ಲ ಕೌನ್ಸ್ನಾಗ ಇಟ್ಟು ಬಿಡದ್ರ ನಮ್ಗೇನ್ ಬರೋ ತೆಗೆದ್ ನೋಡಿದೆ, ಬಿಚ್ಚಿ ನೋಡಿದೆ, ಎತ್ತಿ ನೋಡಿದೆ ಅಂದ್ರೆ ಅದು ಏನೇ ವಯಸ್ಸಾಗಿದೆಯಲ್ಲ, ಗಂಟಲದಲ್ಲಿ ಶಕ್ತಿ ಇಲ್ಲ. ಯಾಕೆ ಅಡ್ಡಾಡ್ತೀರಿ ಹೇಳ್ರಿ? ಸುಮ್ಮನೆ ಸರ್ವಿಸಿಗೆ ಬಿಟ್ರೆ ಬೇರೆದಾರು ಬದುಕೋದಿಲ್ಲ. ಬೇಡ, ಅವ್ರು ಬದುಕಿಸೋದಿಲ್ಲ ನಾವು. ಅದಕ್ಕಾಗಿ ನೋಡಿದೆ, ಬ್ಯೂಟಿಫುಲ್ ಗರ್ಲ್ ಇವನು. I liked it. ಹಿಡಿಸ್ತಾನೆ ನಿನಗ. I liked her and I married with your father, you know. ಇವೇನು ಸಂಸ್ಕೃತ ಪಂಡಿತ ಏನು ಇಂಗ್ಲಿಷ್ ಪಂಡಿತ? ನಾನು ನೋಡಿ ಏನ್ ನೋಡಿದೆ? ಅವಾಗಿಂದ ನೋಡಿದೆ. ಓ, ಮುಖಲಕ್ಷಣವನ್ನು ನೋಡಿ ನಿಮ್ಮ ತಂದೆಯವ್ರ ಕಟ್ಬಿಟ್ಟೆ. 1 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಾಗ್ಲಿಲ್ಲ. 2 ವರ್ಷ ಆಯ್ತು, ಮಕ್ಕಳಾಗ್ಲಿಲ್ಲ. 3 ವರ್ಷ ಮಕ್ಕಳಾಗ್ಲಿಲ್ಲ. ಆಗ್ಲೇ ಇಲ್ಲ. 3 ವರ್ಷ ಆದ್ರೂ ನಮ್ಮ ಅಪ್ಪಗೆ ಮಕ್ಕಳಾಗ್ಲಿಲ್ಲ. ಊರಾಗ ನೀವಿದ್ರು ನಾಯೇನು ಉದ್ಲಿ ಕಡೆ ಹತ್ಬೇಕಲ್ಲಿ ಅಂದ್ರ ಮಂತ್ರ ಗಿಂತ್ರ ಹಾಕಿ ಪುಡಿ ಗಿಡಿ ಕೊಡ್ತಿದ್ರು. ನನಗೊಂದು ಕೊಟ್ಟಿದ್ರಲ್ಲ ಮೊಸರನ್ನ ಹಾಕೊಂಡ್ ಕುಡಿ ಅಂತೇಳಿ. ಮತ್ತೆ ಮಿಸ್ ಆತ್ ನೋಡ್ರ, ಬಾಳ ತಾತ್ ಮಿಸ್ ಹಾಕತ್ತದು. ಅವಾಗ ನಿಮ್ಮ ತಂದೆಯವ್ರ ಹತ್ರ ಬಂದ್ರು, ನಿಮ್ಮ ಕಾರಣಕ್ಕಾಗಿ ನಾನು ಮದುವೆ ಆಗಿದ್ದೇನೆ ಹೇಗೋ ಹೇಳಿದ್ರಿ, ಆದ್ರೆ ನನ್ನ ಮಕ್ಳು ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ನಾನು ಕೇಳಿದ್ರು. ಆಗ ನಿಮ್ಮ ತಂದೆಯವ್ರು ಹೇಳಿದೆ, ಏನಂತ? ನಿನ್ನ ಹೆಂಡತಿಯನ್ನ ಮಧ್ಯಾಹ್ನ 12 ಗಂಟೆ ಸುಮಾರು ನನ್ನ ಎದುರಿಗೆ ಕರಿಕೊಂಡು ಬಾ ಅಂತ. ಮಧ್ಯಾಹ್ನ? ಹೌದು. ಬಿಸಿಲ ಹೆಂಗ್ ತಡ್ಕೊಂತ? ಅದೇ ಸಸ್ಪೆನ್ಸ್. ಆವಾಗ ನಿಮ್ಮ ತಂದೆಯವರು ಕರ್ಕೊಂಡು ಬರ್ಬೇಕಾದ್ರೆ ನಿಮ್ಮ ತಂದೆಯವರಿಂದ ನಿಮ್ಮ ತಾಯಿ ಇರ್ಲಿಲ್ಲ. ಮತ್ತೆ ಯಾರು ಅವ್ರವ್ ಇದ್ಲ ಕಣ್ ತನಗೆ. ಅವಾಗ ಗೊತ್ತಾಯ್ತು ನಿಮ್ಮ ತಾಯಿಯವ್ರಿಗೆ ನಾಗ ದೋಷ ಇದೆ ಅಂತ. ಕರಿ ನಾಗನ್ನ ಬಿಳಿ ನಾಗನ್ನ? ಇದು ನಾಗ ದೋಷ ಅಂದ್ರೆ ಅವು ಕರಿ ಬಿಳಿ ಅಂತ ಇರೋದಿಲ್ಲ, ಅದು ಇದು ಬೇರೆ ಇರುತ್ತೆ. ಓ ಬೈ ಮುಜೆ ಮಾರೋ, ಮುಜೆ ಚಪ್ಪಲ್ಲೇ ಮಾರೋ ಗೊತ್ತಾಗಲಿ ಹೇಳಿದ್ದಾನೆ. ಅವಾಗ ನಿನ್ನ ತಂದೆಯವ್ರು ಹೇಳಿದೆ, ರಾತ್ರಿ 12 ಗಂಟೆ ಅಮಾವಾಸ್ಯೆ ದಿವಸ ನಿನ್ನ ಹೆಂಡತಿನ ಏನು ಮಾಡ್ಲಾರ್ದಂಗೆ ಕರ್ಕೊಂಡು ಬರಪ್ಪ. ಅಂದ್ರೆ ನೀವು ಮಾಡೋರು ಇದ್ದೀರ?
ಅದಕ್ಕೂ ಅಪಾರ್ಥ ಭಾವಿಸ್ಕೊಳ್ಳೋದ. ಮತ್ ಅವ್ರು ಮಾಡ್ಲಾರ್ದ ಕರ್ಕೊಂಬ ಅಂದ್ರೆ ಅದ್ರ ಅರ್ಥ ಏನ್ರ? ಹಾ ನೀ ಏನು ಪೂಜೆ ಪುನಸ್ಕಾರ ಏನು ಮಾಡಬೇಡ, ಹಾಗೆ ಅವಳು ಕರ್ಕೊಂಡ್ ಬರ್ಬೇಕು ನನ್ನ ಹತ್ರ ಅಂತಂದೆ. ನಿಷ್ಠಾವಂತ ನಿನ್ನ ತಂದೆ 11:45ಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ನನಗಿಂತ ನಿಷ್ಠೆ ರೀ ಅವಂದು. ಇನ್ನ ನಾ ಸ್ವಲ್ಪ ಇಂದ್ರ ಸರ್ಕೊಂತೀನಿ, ಅವ ಸರಿತಿದ್ದೆ ಇಲ್ಲ. ಅವ ಕರ್ಕೊಂಡ್ ಬಂದ, ನಿಮ್ಮ ತಂದೆರ ಹೊರಗಡೆ ಕುಡಿಸಿ ನಿಮ್ಮ ತಾಯಿಯವ್ರನ್ನ ಆಶ್ರಮದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟೆ. ಅಲ್ಲಿ ಹೋದ್ಕೊಳ್ಳೋ ಸುರನ ಏ ಕಸ್ಮ ಬರೇ ಸುರು ಏನಿದೆಲ್ಲ ಕಸ್ಮ ಏ ಬೇಡ, ಆ ಶಬ್ದದಿಂದ ದೂರ ನಾನು. ಆಗ ನಿಮ್ಮ ತಾಯಿಯವ್ರ ಒಳಗಡೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಮಂಡಲ ಬರೆದು ಸೆಂಟರ್ದಲ್ಲಿ ನಿಮ್ಮ ತಾಯಿಯವ್ರ ಕೂಡಿಸಿ, ಯಾಕ ನೀರ್ ಇದ್ದಿದ್ದಿಲ್ಲ ಈ ದಂಡಿ ಕುಂದ್ರಾಕ. ಅದು ನಾಗಮಂಡಲ ಬರೆಸಿದಾಗ ಅವ್ರು ಸೆಂಟರ್ದಲ್ಲಿ ಕೂಡಿಸ್ಬೇಕಾಗ್ತದೆ. ನಿಮ್ಮ ಮೌ ಏನು ಕೌನ್ಸ್ನಾಗ ಹಡ್ದಾಳ ನಿನ್ನ? ಯಾಕ ಪೂರಾ ಹೇಳೋದನ್ನ ಮಂಡಲದಾಗ ಕುಂದ್ರಿಸಿದೆ, ರಂಗೋಲಿ ಕೊರದೆ, ಉಸಿರು ಸಾಲ್ತಾ ಇಲ್ಲ ವಯಸ್ಸಾಗಿದ್ದ ಕಾರಣಕ್ಕಾಗಿ. ಎದಕ್ ಬರ್ತೀರಿ ಅನ್ಕೋ ಸುಮ್ನ ಹೆಚ್ಚಾಗಿ ತಡತಡ ಮಾತಾಡ್ಬೇಕಾಗ್ತದೆ. ಓ. ನಾನು ಮಂತ್ರ ಪಠನ ಮಾಡ್ಬೇಕಾದ್ರೆ ಯಾರ ಜೊತೆ? ನಾ ಮಂತ್ರ ಪಠನ ಮಾಡ್ಬೇಕಲ್ಲ. ಅದ ಯಾರ ಜೊತೆ? ಯಾರ ಜೊತೆ ಇಲ್ಲ, ದೇವ್ರ ನಂದು ಲಿಂಕ್ ಇರ್ತಾವ. ಓ ಅಂದ್ರೆ ನಿಮ್ದು ಬೇರೆ ಟವರ್ ಐತೆ ಇಬ್ಬರದು. ನಾನು ಮಂತ್ರ ಪಠನ ಮಾಡಬೇಕಾದ್ರೆ ಸ್ಫುಟಿಕವಾಗಿ ಮಂತ್ರಗಳನ್ನು ನುಡಿಸಬೇಕಾದ್ರೆ ಕಿಂಡಿಕೆಯಿಂದ ಬುಸ್ ಬುಸ್ ಅಂತ ಆವಾಜ್ ಬರ್ತಾ ಇತ್ತು. ಮೋಸ್ಟ್ಲಿ ಯಾರೋ ಬೂಸ್ ತಿರುವಾಕತಿದ್ರು ಕಾಣುತ್ತೆ. ಇಲ್ಲ, ನಾಗಪ್ಪ ಹೊರಗಿದ್ದ. ನನ್ನ ಕಳಿಸ್ಬೇಡ, ಅವಳನ್ನ ಬಿಟ್ಟು ಕಳಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಬೇಡ, ಅವಳು ನನಗ್ ಬೇಕು ಅಂದೆ. ವಾಕ್ವಾದ ಬಿಡ್ತು ಅವ್ರಿಗೆ. ಈಗಾರ ಒಪ್ಕೊಂಡೆ ನಮ್ಮಪ್ಪ ಅಂತೇಳಿ. ಈಗ ಯಾಕೆ ಮತ್ ನನಗ್ ಬೇಕಂದಿ? ನಿಮ್ ತಂದೆಯವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ. ನಾನು ಮಂತ್ರ ಘೋಷಣೆ ಮಾಡ್ತಾ ಇದ್ದಲ್ಲ, ಅವಾಗ ಬುಸ್ ಬುಸ್ ಅಂತ ಮಂತ್ರ ಹೇಳ್ಬೇಕಾದ್ರೆ ಇಷ್ಟುದ್ದ ಬೇರ್ ಬಂತು. ಅದನ್ನ ತಿಕ್ಕಿ ನಿಮ್ಮ ತಾಯಿಯವ್ರ ಹಳ್ಳಿಗೆ ಹಚ್ಚಿಬಿಟ್ಟೆ. ಆವಾಗ ನಿನ್ನ ಜನನವಾಯ್ತು. ಅಂದ್ರ ನಾನ್ ನಮ್ಮ ಅಪ್ಪ ಹುಟ್ಟಿದವ ಅಲ್ಲ, ಮತ್ತ ನಿಮ್ ಬೇರೆ ಹುಟ್ಟಿದವ. ಅದಾನಾಕತಿನ ಆಗಳಲ್ಲಿ ಗುಡಿ ಬೈಲ್ ಕಾರ್ ನಿಂದ್ರಿಸಿ ನೀವು ಹೊಂಟ ನೋಡ್ರಿ ಬೇರೆ ಹುಟ್ಟಿದವ, ಹೊಂಟ ನೋಡ್ರಿ ಬೇರೆ ಹುಟ್ಟಿದವ ಅನ್ನಕತ್ತಾರ. ಅದು ಅಪಾರ್ಥ ಆಗ್ತದ, ಅಪಾರ್ಥ ಆಗ್ತದ. ಅದು ಬೇರೆ ಹುಟ್ಟಿದವನು ಅಪಾರ್ಥ ಆಗ್ತದ. ಅದು ಮತ್ತೇನಂದು ಹಾಗನ್ಬಾರ್ದು. ಬೇರಿನ ಪ್ರಭಾವದಿಂದ ಹುಟ್ಟಿದವನು ನಾನು ಅನ್ಬೇಕಾಗ್ತದೆ. ಅದ ಬೇರಿಂದ ನಿಮ್ದು ಇದು ಇದ್ರದಿಂದ ಏನ್ ನೋಡ್ರಿ ಹಾಳಾಗ ಹೋಲ್ಬಿಡ್ರಿ. ಎಲ್ಲಾರು ಮಕ್ಕಳಿಗೆ ಅಷ್ಟು ಸಹಾಯ ಮಾಡಿದ್ರಿ ನೀವು, ನನಗೊಂದು ಚಿಕ್ಕ ಸಹಾಯ ಮಾಡಲ್ಲ. ಬಾಳ ಉದ್ದಾತಿದ್ರು ಚಿಕ್ಕದ್ರಿ ಅಷ್ಟು ಬಂತ. ನನ್ನ ಹೆಂಡತಿ ಸಂಬಂಧ ಸಾಕ್ ಸಾಕಾಗಿಬಿಟ್ಟತ್ರಿ. ಇದು ನಿಮ್ಮ ಮಂತ್ರ ಹೆಂಡ್ರದಿಂದ ಪ್ರಾಬ್ಲಮ್ ಬಾಳ ಐತಂತ. ಅದು ಹಂಗಾರಿ ಏನ್ ಮಾಡಕ್ ಬರಂಗಿಲ್ಲ, ನೋಡಿದ್ರೆ ಗೊತ್ತಾಕತ್ತಲ್ರಿ. ದಯವಿಟ್ಟು ನೋಡ್ತಾನಲ್ಲ. ಅದಕ್ಕೆ ನನ್ನ ಹೆಂಡತಿ ಒಟ್ಟು ನಾ ಹೇಳ್ದಂಗೆ ಕೇಳ್ಬೇಕು. ಅಂತದೇನ್ರ ಮಾಡ್ಕೊಡ್ತಾರ? ಮಾಡ್ಲಿಕ್ಕೆ ಬರ್ತದ. ಎದ್ರಾಗ ಅದು ಬೇಕಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿತ್ತು. ಅದಕ್ಕೆ ಹೋಗ್ಲಿಕ್ಕೆ ಮನಸ್ಸುಂಟು. ನಾವೆಲ್ಲರೂ ಸೇರಿ ದಾರಿ ಮಾಡ್ಕೊಡ್ಬೇಕಾಗ್ತದೆ. ನಿನ್ನ ಚಪ್ಪಲ್ಲಿ ಹೊಡ್ಲಿಕ್ಕೆ ಮನಸ್ಸು ಉಂಟು, ಆದ್ರೆ ಕೈಯ ಚಪ್ಪಲ್ ಹಿಡ್ಕೊಳಕ್ ಮನಸ್ಸು ಬರ್ತಾ ಇಲ್ಲ. ಯಾಕೆ ಬೇಕೀಗ? ಮತ್ತ ಅದೇ ಕಲಿಬೇಕಲ್ಲ. ಮತ್ತ ನಾನು ಹೆಂಡತಿದ್ ಹೇಳಿದ್ದೆ ನಾನು ಅದಕ್ಕಿದ ಮಾತಾಡಕತ್ತಿದ್ದಾನೆ. ಹಾಕಿದ ಹೌದು, ಮೊದ್ಲೇದಕ್ಕಿದ ಹೇಳಿದೆ, ಎರಡನೇದಕ್ಕೆ ಅದಕ್ಕೆ ಸ್ವಲ್ಪ ವಸ್ತುಗಳು ಬೇಕಾಗ್ತದೆ, ತರಬೇಕಾಗ್ತದೆ. ವಸ್ತುಗಳ ಹೌದೌದು. ಏನ್ ಬೇಕು ಹೇಳ್ರಿ. ಎಂತ ಆಗಳ ಎರಡು ಕುರ್ಚಿ ಕೊಟ್ಟಿದ್ರು, ಅವ್ರ ವಹಿಸ್ಕೊಂಡ್ರ ಒಳ್ಳೆ ಅವನ. ಆ ಕುರ್ಚಿ ಒಂದ್ಬಿಟ್ಟು ಹೇಳ್ರಿ ಎರಡು ಮಾತು. ಒಂದ್ ಕೆಲಸ ಮಾಡು. ನಾವು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಕೊಡ್ತಾರ? ಬೇಡ, ವಸ್ತುಗಳು ತುಂಬಾ ನೊರಳು ಸುತ್ಕ ಮಳ ಮತ್ತಂಗಿ ಹಿಪ್ಲಿ ತಾಳಸಂಗ ಒಳ ಮುಚ್ಕ ಹೊರ ಮುಚ್ಕ ಸಿಗ್ತಾವೆ. ಇವೆಲ್ಲ ಗೋಬಿ ಮಂಚೂರಿ ಅಂಗಡಿಯಾಗ ಸಿಗ್ತಾವ. ಇಲ್ಲ ಮಗಳು ಪಾನಿಪುರಿ ನೀರ್ನಾಗ ಇರ್ತದ. ಏನ್ ಮಾತಾಡ್ತಿದ್ರಿ ನೀನು? ಕನ್ನಡ ರೀ ಇದನ್ನ ಬಿಟ್ಟು ನಂಗೆ ಏನು ಬರೋದಿಲ್ಲ. ವಸ್ತುಗಳು ವಸ್ತು ಬೇಡ ಬೇಡ, ನಿನ್ಗೆ ಗುರ್ತಾಗೋದ್ರ ಮುಂದೆ ಪಟ್ ಪಟ್ ಮಾಡ್ಕೊಂಡ್ರೆ ನೀನು ಅದ್ರ ಅಮೌಂಟ್ ಕೊಟ್ಬಿಟ್ಟು ನಾ ತಂದ್ಬಿಡ್ತೀನಿ ನಾನು. ಒಟ್ರು ಕ್ಯಾಶ್ ಕೊಡ್ಬೇಕು ನಿಮ್ಗೆ. ಆಮೇಲೆ ಈ ಸೈಜ್ ಕರಿ ಕುಂಬಳಕಾಯಿ ಬೇಕು. ಕರಿ ಕುಂಬಳಕಾಯಿ? ಹೌದು. ಒಂದು 300 ಫೂಟಿನ ಶಿವದಾರ ಬೇಕಾಗ್ತದೆ. 300 ಫೂಟಿನ ಶಿವದಾರ? ಹೌದೌದು. ಇವನು 100 ಲಕ್ಷ ಸಾಯ ಏನು? ಅದನ್ನ ಪೋಣಿಸಿ ನಿನ್ ಮೂಗನಲ್ಲಿ ಜೋತ್ ಬಿಡಬೇಕಾಗ್ತದೆ. ಯಪ್ಪ ಕರಿ ಕುಂಬಳಕಾಯಿ? ಹೌದೌದು. ನಾ ಅಡ್ಡಾಡ್ದಂಗೆ ಹಿಂಗ್ ದಡಲ್ ಬಡಲ್ಲ. ಅದಾದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಇನ್ನೊಂದು ಮೇಲ್ವಾದ ವಿಷಯ, ಹೇಳ್ರಿ. 18 ಫೂಟ್ ತಗಡ್ಬೇಕು ಅಂತ. ಯಾಕ ಮನಿ ಸೋರಾಕತ್ತವ ನಿಮ್ಮ? ಓ ಹಾಗಲ್ಲೋ, ನಿನ್ನ ದೋಷ ಬಾಳ ಅದಾವು. 18 ದಿವಸ ಅದ್ರ ಮೇಲೆ ಕುಂತ ನಾ ಬರಿಬೇಕು. ನಿಂತ ದಿನ ಏನು ಮಾಡ್ತೀಯ? ಅದು 18 ಫೂಟಿನ ತಗಡ ಮ್ಯಾಗ ಹೌದು ಕುಂತ ಬರಿಬೇಕು. ಏನಾರ ಬರೀತಿ ಅಷ್ಟ? ನೀನು ಪಾಪ ಪುಣ್ಯಗಳನ್ನೆಲ್ಲ ಬರಿಬೇಕು. ನಾ ಲೆಕ್ಕ ತೆಗೆದು ನೋಡ್ಬೇಕು. ಲಾಸ್ಟ್ ಗುಡಿಸಿದಾಗ ಗುರ್ತಾಗತ್ತ. ಓ ಅಂದ್ರೆ ನಮ್ಮ ಮಂಚನದ ಬಗ್ಗೆ ಪೂರಾ ಪ್ರಬಂಧ ಬರೆದ್ಬಿಡ. ಅದು ಬರ್ದು ಮಡಿಸಿ ನೀನು ಕೊಳ್ಳ ಕಟ್ಟಬೇಕು. ತಗಡ್ನ? ಹೌದು. ಹೆಂಗ್ ನಾ ಹಿಂಗ್ ಉದ್ದ ಹಿಂಗ್ ಆಟಾಡೋದು? ಹಿಂಗ ಅಡ್ಡ ಕಟ್ಬಿಟ್ರೆ ಟ್ರಾಫಿಕ್ ಜಾಮ್ ಮಾಡ್ತೀನಿ. ಹಿಂಗ ಕಟ್ಬಿಡ್ತೀನಿ. ನಿಮಗೆ ಏನ್ ಬೇಕೆಲ್ಲ ಕೊಡ್ತೀನಿ. ಒಂದಿವ್ಸ ಕೂದ್ಲಾಕಿ ತಗೊಂಡ್ಬಂದ್ಬಿಡ್ಲಾಕಿ. ಕರೆಕ್ಟ್. ಕೂದ್ಲ ಬೇಡ, ಮತ್ತದು ಮತ್ ನಾವು ಬೇರೆ ಕಡೆ ಮಾಡಿಸ್ಬೇಕಾಗತ್ತೆ. ಅಕ್ಕಿ ಅಡ್ಡಾಡಿರ್ತಾಳ ಮಣ್ಣು ತಗೊಂಡು ಬಂದ್ಬಿಡು. ಮಣ್ಣು ಪಟ್ ನಾ ಕುಂದ್ರ ಅಂದ್ರೆ ಕುಂದ್ರಬೇಕು, ನಿಂದ್ರ ಅಂದ್ರೆ ನಿಂದ್ರಬೇಕು. ಒಂದ ಮಾತಾಗ ಹೇಳ್ತಂದ್ರೆ ನೀನ್ ಹೇಳ್ತೀನಿ ನಿಂದ ಕುಯ್ 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 ನಾಯಿ ಹೇಳ್ತಾಳಕ್ಕಿ. ಅಷ್ಟು ಮಾಡ್ಬಿಡ್ರಿ. ಏ ಹೋಗಲೆ ಚಿಲ್ಲರ ನನ್ನ ಮಕ್ಕಳೇ. ಈ ಭಿಕ್ಷಕರದ್ದು ಒಂದು ದೊಡ್ಡ ಕಿರಿಕಿರಿ. ಏನ ಮಾತಾಡ್ತೀವಿ ಕಾಯ್ 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 ಅಂತ ಬಂದ ಬಿಡ್ತಾರೆ. ಚಿಲ್ಲರಿಲ್ಲ ಮುಂದಿನ ಊರಿಗೂ ಅಲ್ಲಿ ಕಣಕ್ ಬರೀ ಜೋಳ ಕೊಡ್ತೀವಿ ಅಂತ. ನಿಮ್ಮ ಅಯ್ಯೋ ಚಿನ್ನ ಪುಟ್ಟ ಕಂದ ಬಂಗಾರ ಹೊಯ್ಕೋಕತ್ತ ನೋಡ್ರ
ನನ್ನ ಹೆಸರು ಮ್ಯಾಗ ಹೆಂಡತಿ ಹೆಸರು ಹೊಯ್ಕೋಚಾಳ ಇನ್ನೂ ಹೋಗಿಲ್ಲ ನಿನಗ ನಾನೇನ್ ಸಂಘ ನಟರಾಜನ್ ಮಾಡಿ ಏನ್ ತಿಳ್ಕೊಂಡ್ ಮಾತಾಡತ್ತೀನಿ ಏನ್? ನಿನ್ ಬಗ್ಗೆ ಉಗಳಾಕತ್ತಿದ್ನೆ ಹಾ ಹೊಗಳಾಕತ್ತಿದ್ದೆ ಪಂಡಿತ್ರ ಅದು ಮಂತ್ರ ನೆನಪಾಗ್ತಲ್ಲ ಅದೊಂದು ಹಾಕ್ತಿದ್ದೆ ನಾನು ಅದು ಬೇಡ ಬೇಡ ಈಗ ಹಾಕಿದ್ದಕ್ಕನ ಇಲ್ಲಿ ಬಂದಿದ್ದಿ ಅಲ್ಲ ಸರಿ ನೀ ಅಯ್ಯೋ ಇವ್ರೇ ಬಂದಾರ ಗಜಮ ಮುತ್ತಾರು ಯವ್ವಾ ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ ಹಗುರಿಲ್ಲ ಮುತ್ಯ ಹಗುರಿಲ್ಲ ಊರಾಗ ಯಾರು ಬಿಟ್ಟಿಲ್ಲ ಗಜಮಾರಿ ಗಜಮಾರಿ ಮುತ್ಯಾಂದು ಡೈರೆಕ್ಟ್ ಗಜಮಾರಿ ಹಗುರಿಲ್ಲ ಮುತ್ಯ ಹಗುರಿಲ್ಲ ಊರಾಗ ಯಾರು ಬಿಟ್ಟಿಲ್ಲ ಸಿಕ್ತದು ಯಾವ ಸಿಕ್ತು ಅತಳ ವಿತಳ ಪಾತಾಳ ರಸಾತಳ ಭೂಲೋಕ ಸೂರ್ಯಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ಸಿಕ್ತಲ್ಲ ಬಿಡುದು ನಾ ಮಂತ್ರ- ಏಕಿನಾರಿ ನನ್ನ ಹೆಂಡತಿ ಯಾರು ಬಳಸ ಹೆಸ್ರಿ ಇವಳು ಬಂದ್ಬಿಟ್ಟವಳೆ ಏ ಸರಿಯೋ ಹೋಪ್ಲೆಸ್ ಮೇಲೆ ಲೇಡೀಸ್ ಬಂದಿದ್ರಿ ಇಲ್ಲಿ ಆಹಾ 2020 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕಲೇಟ್ ಕೊಟ್ಟನೆ ಹೂ ಅನ್ನ ಆಡಿ ಬಂದಾನಿ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ 2020 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕಲೇಟ್ ಕೊಟ್ಟನೆ ಹೂ ಅನ್ನ ಆಡಿ ಬಂದಾನಿ ಆಟ ಆಡಿದ ಮ್ಯಾಲ ಬೇಕಾದ ನೀ ತಿನ್ನ ಅಂಟು ಬರಬಾರ್ದು ಇಲ್ಲಿ ಅಂಟು ಬರಬಾರ್ದು ನಿಮ್ಮ ನಿಂದು 2020 ಬಿಸ್ಕಿಟ್ ತಗೊಂಡು ನಾವು ಪಾರ್ಲೇಜ್ ಬಿಸ್ಕಿಟ್ ಅಳ್ಳಾಡ್ಸೋತಿಂದು ನೋಡು ಲೇಡೀಸ್ ಅಮ್ಮ ಲೇಡೀಸ್ ಇಲ್ಲೆಲ್ಲ ನಿಮ್ ಜಾಗ ಎಲ್ಲಿ ಕಮ್ ಟು ಆಶ್ರಮ ಆಶ್ರಮ ತಗೊಂಬರ್ರಿ ಇವ ಏನು ಅಯ್ಯಪ್ಪ ಒಮ್ಮೆ ಆಶ್ರಮಕ್ಕೆ ಕರೆಯಕತ್ತಾನಲ್ಲ ನಿನ್ ಗಜಮ ಮುತ್ತೆ ಅಂಜಲ್ಲ ನೆನಪ ಮಾಡ್ಕೊಂಡವ ಅಪ್ಪಾಜಿ ನಿನ್ ಗೊತ್ತಾಗೋದಿಲ್ಲ ನಾವು ಗಂಡ್ಮಕ್ಳು ಎಲ್ಲೇ ನಿಂತ ರೆಡಿ ಐತಿ ಹಾ. ಅವ್ರ ಹೆಣ್ಮಕ್ಳು ಓ ನನಗ್ ಗೊತ್ತಿಲ್ಲ ನಾವು ಸ್ತ್ರೀಯರು ಮಾಡಿದ್ವಿ ಬ್ರಿಟಿಷ್ ನೋಡೋರ್ನ ಯಾಕಂದ್ರೆ ಟಮಾಟೋ ಇದ್ದಂಗದಳ ಟಮಾಟೆ ಈ ಬಿಸಿಲು ಹೊಡೆದಕ್ಕೆ ಕರಿ ಬದ್ನಿಕಾಯಿ ಆಗ್ಬಾರ್ದಲ್ಲ ಅದಕ್ಕೆ ಅವ್ರ ಆಶ್ರಮ ಕರ್ಕೊಂಡು ಹೋಗ್ತೀವಿ ಅಯ್ಯೋ ಬೆವರು ತುಂಬಾ ಬರ್ತಾ ಇದೆ ಬರ ಆಶ್ರಮದಲ್ಲಿ ಎಸಿದೆ ಹಾಕ್ತೀನಿ ಅಲ್ಲೇ ಅದು ನಿನ್ನ ಹಿಂದೆ ಹಚ್ಕೋಯಪ್ಪ ಬಾಳ ಹೆಸರು ಬಂಗಾರು ಅಂತ ಹೇಳಿ ಯಾರು ಇಕ್ಕಿರಿ ಇವಳನ್ನ ಹೇಳ್ತೀನಿ ಹಾ. ಅಯ್ಯೋ ಬಂಗಾರು ಜೊಲ್ ವರ್ಷಯಪ್ಪ ಅದನ್ನ ಚಕ್ಕಾಗಿ ಎಷ್ಟು ಸೋರಿಸ್ತಿರ್ಲಿ ಅಪ್ಪ ಅದನ್ನ ಬಾಳ ಸೂರ್ತಿ ತಳಗ್ ಬಿದ್ದು ನೊಣ ಮುಕ್ರಿ ನೋಡ ಯಾಕೋ ಇನ್ನು ಇತ್ತಿತ್ತಾಗ ಸೂರಿದ್ದ ಗೊತ್ತಾಗುವ ಹೆಸರು ಬಂಗಾರಿ ಅಂತ್ರಿ ವೆರಿ ಗುಡ್ ಹೌನ್ರಿ ಏನ ಗುಣ ಅಂತೀರ ಊರ್ ಮುಂದಿನ ತಿಪ್ಪಿದ್ದಂಗ ಚೀತು ಅಟ್ಟು ಹೊಲಸೆ ಹೊಲಸ ಅಲ್ರಿ ಅಷ್ಟು ವಿಶಾಲ ವಿಶಾಲ ಬೇಕಾದಷ್ಟು ಕಸ ಹಾಕಿದ್ರೆ ಒಳ್ಕೊಂಡ್ಬಿಡ್ತದೆ ಬೇಕು 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 ಅನ್ನುತ್ತದೆ ಇನ್ನು ಹಾ. ಹಾಗಾದ್ರೆ ಗುಂಡ ಹಾ. ನಮ್ಮ ಆಶ್ರಮದಲ್ಲಿ ಕಸ ಬಿದ್ದು ಒಂದು 6.5 ವರ್ಷದ ಮೇಲೆ ಆಯ್ತು ತಂದು ನಾವು ಭರ್ಜರಿಯಾಗಿ ಈ ತಿಪ್ಪಿಗೆ ಚೆಲ್ಲಬಹುದೇ ಗಜಮಾ ಮುತ್ತೆ ಎಲ್ಲಾರ್ದು ಕಸ ಅಲ್ಲಪ್ಪ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಪಂಚಾಯತ್ ಇದೆ ಅಟ ಹಾಗಾದ್ರೆ ನಾವು ಸರ್ಕಾರಿ ತಿಪ್ಪಿಗಳು ನೋಡ್ಬೋದು ಅಂದಂಗಾಯ್ತು ಅಷ್ಟ ಪಂಡಿತ್ರ ನಿಮ್ಮ ಪರ್ಮಿಷನ್ ಕಾಯ್ತಾ ಇದ್ದೆ ಅಷ್ಟೇ ನಾನು ಹಿಂದಕ್ಕಿದ್ರಲ್ರಿ ನೋಡಮ್ಮ ನಾನು ಹೆಜ್ಜೆ ಮುಂದಿಟ್ರೆ ಹಿಂದೆ ನೋಡೋದಿಲ್ಲ ಹಿಂದಕ್ಕೆ ಯಾರಿದ್ರೇನು ಎದ್ದವ್ರು ಇರ್ತಾರೆ ಹೋದವ್ರು ಹೋಗಿರ್ತಾರೆ ಅಷ್ಟೇ. ಹಿಂದೆ ಹಿಂದೆಗೆ ಹಿಂದೆ ಹಿಂದೆಗೆ ನಿನ್ನ ಹಿಂದೆ ಏನ್ ಇರ್ತೈತಿ ಇನ್ನು ಹೆಣ ಎತ್ತಿ ಈಗಲ್ಲ ಒಂದಾನೊಂದು ಕಾಲದಲ್ಲಿ ಆ, ಗೊತ್ತಾಗ್ಲಿಲ್ಲ? ಓ once upon a time. ಇದು 7 ಜನ್ಮದಲ್ಲವು ಆದಿಂದ ನಾನೇ ಇವಡವು ಎಂತ ಮಾಡಿ ನಮ್ಮ ಜೋಡಿ ಇದು 7 ಜನ್ಮದಲ್ಲವು ಆದಿಂದ ನಾನೇ ಇವಡವು ಎಂತ ಮಾಡಿ ನಮ್ಮ ಜೋಡಿ ಬದ್ನಿಕಾಯಿ ಬದ್ನಿಕಾಯಿ ಎಲ್ಲ ಬದ್ನಿಕಾಯಿ ಮೆಣಸಿನಕಾಯಿ ತೋಟ ಮೆಣಸಿನಕಾಯಿ ಈಗೋ ಯುಗೋ ಈಗ ಚಿಗಿ 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 ಅದೈತಲ್ರಿ ಒಂದಾನೊಂದು ಕಾಲದಲ್ಲಿ ಹ್ಞೂ ಅವಾಗಿಂದು ಹ್ಞೂ ಅವಾಗೇನಿದ್ರಲ್ರಿ ಯಾರಿದ್ರು? ಸೀತಾತ ರಾಹಾಲ್ಯ ಮಣ್ಣುಗರಿ ಅವ್ರೆಲ್ಲ ನನ್ ಮುಂದೆ ಏನ್ರಿ ಹೌದು. ಒಂದು ನಾರ್ಚು ನಾರ್ಚಿದಾಗ ನೋಡ್ರಿ ಅವ್ರು ಹೌದೌದ್ರಿ ಹಿಂದಕ್ಕೆಲ್ಲ ಇದ್ರಲ್ರಿ ಗೊತ್ತಲ್ಲ ನಿಮಗೆ ಯಾರ ಪೂಜೆ ಅದೆಲ್ಲ ಹೇಳ್ಬೇಕಾದ್ರೆ ನಿನಗೆ ಹೇಳು ಸೀತಕ್ಕ ತಾರಕ್ಕ ಶಬ್ಬಕ್ಕ ಗೀತ ಅಕ್ಕಿ ಬೇಕು ಮೊದಲ ಅವರೆಲ್ಲ ಏನ್ರ ನಾನು ಹೆಂಡತಿ ಮುಂದೊಂದು ನರ್ಜ್ ನೀವ್ ಹೊಡೆದಂಗ್ ಹೊಡ್ಯಾಕ್ ಬರ್ತಾರ ನರ್ಜ್ ನರ್ಜ್ ಇದ್ದಂಗ್ರಿ ಏನ್ ಮಾತಾಡ್ತಾ ಇದ್ದೀನಿ ನೀನು? ಅದು ಸೀತಕ ತರಕ ಅವರೆಲ್ಲ ಅಲ್ಲ ಅವರು ಸೀತಾ ತಹಾರ ಅಹಲ್ಯ ದ್ರೌಪದಿ ಮಂಡು ಯಾರ್ದು ಅವ್ರು ಯಾರು ಯಾರು ಪಂಚಕನ್ಯೆಯರು ಹೌದು ಮತ್ ನಾ ಏನ್ ಗೊಂಚಲ್ ಮುತ್ತ ಇದಾರ
ಅವ್ರಿಗೆ ಅಕ್ಕ ತಂಗಿ ಇವೇನ್ ನಿಮ್ ಬಾಯಾಗಿಲ್ಲ ಇಲ್ಲ ನಮ್ಮಂಗ್ ಬರೋದಿಲ್ಲ ನಿಮ್ ಬಾಯಾಗ. ಬಿಡು ಅವರೆಲ್ಲ ಏನು ನನ್ ಮುಂದ್ ನೋಡ್ತಿದ್ದೆ ನೋಡಿದ್ರು ದೊಡ್ಡದಾಗ್ತದ ಹಾ. ಬ್ಯಾಕ್ಟೀರಿಯಾ ನುಸ್ಕಿಕ್ಕಿಂತ ದೊಡ್ಡದಾಗ್ಬೇಕು ಈ ಮಾತ್ ನಿಮ್ ಪದರ ಗಂಟೆ ಹಾಕ್ಬೇಕು. ಅಕ್ಕರೆ ಹಾಕೋರಿ ನನ್ನ ಏನ್ ನನಗ್ ಬಡಿತಲ್ಲ ಪದರ್ನ ಗಂಟ ಹಾಕೋರಿ. ಮುಸುವೆ ಒಂಟು ಸರಿಗೆ ಗಂಟೆ ಗೊತ್ತೋ ಜೋಡ್ ಸರಿ ಗಂಟೆ ಹಾಕಿದ್ರೆ ಪಂಟ್ ಬಡಿ ಕಲ್ಕೊಲ್ ಆಗ್ತದ. ಅಂದ್ರೆ ನೀವು ಜೋಡ್ ಸೇರಿಗೆ ಪಂಟ್ ಹಾಕವ್ರು. ಹೌದು ಪೌಂಡ್ ಇದ್ದಾರೆ ಹೆಚ್ಚು. ನಿಮ್ದು ಎಲ್ಲಿ ಬೋಳಿಸಲಿ ಅಪ್ಪ ಸಿನಿಮಾಗಳು ಸಾಕಷ್ಟು ಇವೆ ನಾವು ಅಲ್ಲಿ ಹೋಗಿ ಬೋಳಿಸ್ಕೊಳ್ತೀವಿ ನಾವು. ಅಲ್ಲಿ ಏನಾರ ಒಂದು ಬೋಳಿಸ್ತೀನಿ ನೀನ ಹುಡುಕ್ಯಾರು ಅಂತೂ ಸಿಗಂಗಿಲ್ಲ ಅಲ್ಲಿ. ಹಲೋ ಮೇಡಮ್ ಈ ಮಾತ್ರ ವಾಪಸ್ ತಗೊಳ್ರಿ ನೀವು. ಯಾಕೋ ಅಂದ್ಬಿಟ್ಟಿವಿ ತೊಳಕ್ ಬರೋದು ಏನಿಲ್ಲ ತಗೋಬೇಕಾಗುತ್ತದೆ. ನೀವ್ರಿಗಾದ್ರೆ ಕಟಿಂಗ್ ಮಾಡಿ ರೇಟ್ ತಗೊಂತಾರೆ ಎಷ್ಟ್ ತಗೋತಾರ? 150 200 ರೂಪಾಯಿ ತಗೊಂತಾರೆ. ಹೌದು. ನಂದು 3800 ರೂಪಾಯಿ ಇದೆ ಅಮ್ಮ. ಯಾಕ್ರಿ? ಹುಡುಕಾಡಿ ಕಟ್ ಮಾಡ್ಬೇಕಲ್ಲಮ್ಮ. ಅವ್ರದ್ದು ದೊಡ್ಡ ಕರ್ಮ. ಹೋಗ್ಲಿ ಬಿಡ್ರಿ ಪಂಡಿತ್ರ. ಯಾರು ಹಿಡ್ಕೊಂಡಾರ ಅವ್ರ ಪಾಪ. ಮತ್ತ ನಿಮಗ ಈಗ ಇದೊಂದು ಫೋಟೋ ತೆಗೆದು ಇಟ್ಕೊಂಡ್ಬಿಡಿ ನಿನ್ನ ಕಡೆ. ಯಾಕ ಮುಂದಿನ ಜಾತ್ರೆಗೆ ಸಿಗುದಿಲ್ಲ ಅದೇನು? ಮತ್ ಅಲ್ಲೋ ಒಂದ್ಸಲ ಹಿಂಗ್ ಮಾಡ್ರ ಬಿಟ್ಟು ಮಗ ಅಲ್ಲ ಏಯ್ ಆಕಿ ಹಿಂಗ್ ಮಾಡಕತ್ತಳ ಮುಗಿದು ಹೊತ್ತು. ಅಲ್ಲ ನಿಮಗ ಕೈ ನೋಡಕ್ ಬರ್ತೈತಿ? ಏನು ಬಂಗಾರಿ ಎಂತ ಮನುಷ್ಯ ಏನ್ ಕೇಳಕತ್ತಿ ನೀನು? ನಿನಗೆ ನೋಡೋಕ ಬರುತ್ತಾ ಕೈ ಅಂತ ಕೇಳ್ತೀಯ? ಎಲ್ಲಿ ನೋಡೇ ಇಲ್ಲಲ್ಲ ನೋಡಬಲ್ಲೆವು ನೋಡಿ ಹೇಳಬಲ್ಲೆವು ಹೇಳಿದ್ರೆ ತಿಳಿಸಬಲ್ಲೆವು. ಹಿಡ್ಕೊಂಡು ಕೈಯಾಗ ಅವಾಗ ಕಬ್ಬಣ ಹಿಡಿಸಿ ಬಂದಿತ್ತು. ನೋಡಬಲ್ಲರು ನೋಡಿದ್ದನ್ನು ಹೇಳಬಲ್ಲರು ಹೇಳಿದ್ದನ್ನು ಮಾಡಬಲ್ಲರು. ಮಾಡಬಾರ್ದ ಮಾಡಿದ್ರೆ ಆಗಬಾರ್ದು ಆಗ್ಬಿಡುತ್ತೆ. ಹೇಳಾರ್ದ ಕೇಳಾರ್ದ ಊರು ಬಿಟ್ಟು ಚಪ್ಪಲಿ ಪಡಿಸ್ಕೊಂಡು ಹೋಗ. ಇಂಥ ಕಲೆ ನಿಮ್ಗೆ ಅಷ್ಟ ಅದಾವ, ನಿಮ್ಮ ಮನ್ಯಾಗ ಮಂದಿಗೆ ಯಾರಿಗಾರ ಅದಾವ? ಯಾಕಂಡಿ ಬಿದ್ದೆ? ನಾನು ತೋರ್ಸಕ್ಕಿ ನಾ ತೋರಿಸ್ತೀನಿ. ತೋರ್ಸಕ್ ನಾನು ನೋಡಾರ ಅವ್ರು ನಡಬಾರ್ದು. ನಿಂಗೆ ಏನ ನೋಡಿ ಬರ್ರಿ. ಸಾಕು ಬಾಳ್ ಕುಣಿಬಾರ್ದು, ಗೆರೆ ಎಳಕ್ ಬಿಡ್ತಾವ. ಒಳಗೋದಕ್ಕೇನ್ ಸಂಬಂಧ? ಬಡತ ಹಾ ಹಾ ಶಬಾಸ್. ಹೌದು 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 ನೋಡ ನೋಡ ಇದು ಕೈ ಕೈ ಕೈ. ಹೌದು ಹೌದು ಇದು ಕಾಲು ಕಾಲು ಕಾಲು. ಇಟ್ಟು ಬಿಡು ಬಾಯ ಚೀಪ್ ಕೊಟ್ಟು ಬಿಡ್ತೀನಿ. ಯಾವ ಇಲ್ಲಿ ತರ್ತೀರ ಕಾಲ? ಮತ್ತ ಅದನ್ನ ಏನಂತ ಹೇಳ್ತೀವಿ? ಇದು ಕೈ, ಇದು ಅದು ಕೈ ಅಂತ ನಮ್ಗೆ ಗೊತ್ತಿಲ್ಲ. ಇದು ಕಾಲ ನಮ್ಗೆ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಹೇಳಕತ್ತೀನಿ. ನಾ ಹೇಳ್ತಿದ್ದಿಲ್ಲ ಆಮೇಲೆ ಈಗ ರೇಖೆಗಳು ಇರಬೇಕಾದ ಜಾಗದಲ್ಲಿ ಇವೆ ಅಂತ ಹೇಳಿ. ಆಕೆ ಅಲ್ಲೇ ಇದ್ರಾಗ ಶಿರೋಳದಾಗ ಉಳಿದ್ಲಲ್ರಿ. ಹಿಂಗ್ ಬಂತಾರೆ ಇದು. ಏನೋ ಕುಟ್ಟಪ್ಪ ಮದುವೆಯಾಗಿ ಎಷ್ಟು ದಿವಸ ಆದ್ರೂ ಒಂದು ದಿವಸ ನನ್ನ ಹೆಂಡತಿಗೆ ಅಮ್ಮ ಅನಿಸ್ತಿಲ್ಲ. ಒಂದ ಹೊಡ್ತಿಕ್ಕ ಅಮ್ಮ ಅನಿಸಿದ್ರ ಹೊಟ್ಟಿಗೆ ಏನ್ ತಿಂತೀನಿ ಮುತ್ವಾಯ್ ಅವ್ರು ಯಾರು ದಿಟ್ಟಿಸ್ ನೋಡು ನಮ್ ಹೆಂಡ್ರ. ಆಮೇಲೆ ಅವ್ರ ಮೊದಲು ಹೆಣ್ಮಕ್ಳು ಅವ್ರು ನೆಲ ಸಾರಿಸಿ ಪಾತ್ರೆ ತಿಕ್ಕಿ ಬಟ್ಟೆ ಹೋಗುದು ಕಸ ಹೊಡೆದು ಕೈ ಒಳಗೆ ಗೆರೆಲ್ಲ ಅಳಿಕ್ ಹೋಗ್ಬಿಟ್ಟಿರ್ತಾವ. ನಾವ್ ಹಿಂಗ್ ತಿಕ್ಕಿ ಹಿಂಗ್ ಓದ್ತೀವಿ ಹೇಳ್ತಾವ್ ಹೇಳಕ್ ಚಾಲು. ನೀ ಎಲ್ಲಿ ಪುಷ್ ಮಾಡಿದ್ರೆ ಎಲ್ಲಿ ವಿಷ್ ಹಾಕವ್ ನನಗೆ ಮೊದ್ಲ. ನೋಡ್ರಿ ನಿಮ್ಗೊಂದ್ ಮಾತು ಹೇಳ್ತೀನಿ. ಇದು ಗ್ರಾಮ ಪಂಚಾಯತಿ, ವೆರಿ ಗುಡ್. ಇದು ಜಿಲ್ಲಾ ಪಂಚಾಯತಿ, ಇದು ವಿಧಾನಸೌಧ. ನೀ ಏನಿದ್ರು ಈ ಗ್ರಾಮ ಪಂಚಾಯತಿ ಗಟ್ಟ ಕೈ ಆಡ್ಸ. ಚಾನ್ಸ್ ಸಿಕ್ಕತ್ ಅಂತೇಳಿ ವಿಧಾನಸೌಧಕ್ಕೆಲ್ಲ ಕೈ ಆಡ್ಸಕ್ ಹುತ್ತ ಹುತ್ತ ಹುತ್ತ. ನಾವು ಗ್ರಾಮ ಪಂಚಾಯತಿಯಲ್ಲಿ ಕುಂತು ಕೇಂದ್ರವನ್ನೇ ಅಳಿಗಾಡಿಸ್ಬಿಡ್ತೀವಿ ನಾವು. ಆ ಕೇಂದ್ರಕ್ಕೆ ಇನ್ನೂ ರಾಷ್ಟ್ರಪತಿ ಜೀವಂತ ಅದೇನಪ್ಪ. ನಿಮ್ಮನ್ನು ಉಚ್ಚಾಟನೆ ಮಾಡೋದು ಎಷ್ಟೊತ್ತು ಕಡೆಯಿಂದ. ನಿನ್ನ ಕೈಯಾಗ ಸಿಕ್ಕರೆ ನಮ್ಮನ್ನ ರಾಜೀನಾಮೆನ ಕೊಡಿಸ್ತೀವಿ ಬಿಡ್ರಿ. ಕಿತ್ತು ಬೀಸಾಡಿ ಬಿಡ್ತೀವಿ. ವೆರಿ ಗುಡ್ ವೆರಿ ಗುಡ್. ಇದು ಕೈ ಅಂದ್ರೆ ಇಂಥದ್ದು. ಹೌದು, ಇದು ಕಾಲ ಅಂದ್ರೆ ಇಂಥದ್ದು ನೋಡಿ. ಮುಂದೆ ಹೋಗ್ಲಿ. ಹೌದು ಇದೇ ಅಂದವ ನನಗ. ಯಾರಂದಾರ್ಲಿ? ನೀ ಅಂದಲ್ಲಿ ಅನ್ನಾಡ್ಲಿ ಅನ್ನಂಗಿಲ್ ತೋಲೆ ಬೈಕೊಂತವ್ರಲೆ ಆಯ್ತಾಳೆ ಬೈಕೋತ ಹೋಗಂತ ನಾವು. ಅಬ್ಬಾ ಏನಿದು? ಅಬ್ಬಾ ಇಲ್ಲಿ ಯಾಕೆ ಬರ್ತಿದ್ದು? ಶಂಕ ಕೊಟ್ರಿ ನಿಮ್ಮಂತಂದು. ಚಕ್ರ ಶಂಕ ಚಕ್ರ 3 ಚಕ್ರ. ನಾವು 4ನೇದು ಸ್ಟೇಪ್ನಿ ಎಲ್ಲಿ ಹೋದು ಗಪ್ಪ ಅದಲ್. ಮತ್ತೆ
ಅದೇನು ಟಮ್ ಗಾಡಿ ಅನು ಆಕಿ ಏನ್ರ ತಿರ್ಸಿ ಕಿವಿ ಹಿಡ್ಕೊಂಡು ಹೊಂಟ್ಬಿಟ್ರು ಹಂಗ ಮಾಡ್ತೀನಿ ಕಿವಿ ಮಾಡ್ಬಿಡ್ತೀನಿ. ಹಾಗಲ್ಲಪ್ಪ ಹೇಳಿದ್ ನಾನು. ಏಕಚಕ್ರ ಸದಾ ಭೋಗಿ, ದ್ವಿಚಕ್ರ ರಾಜ ಪಂಡಿತ, ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತದ. ಹಂಗಂದ್ರೇನ್ರಿ? ಒಂದ್ ಊರಾಗ ನೀನ್ ಹೇಳ್ತಿ ಒಟ್ಟ ಇರೋದಿಲ್ಲ. ಅಮೆಚೂರ್ ಬಾಳ ಇವಲ್ಲ, ಕಾಲಾಗ ನಾಯಿಗೇರಿ ಬಂದವ್ರಿ ಆಕಿ ಕಟ್ ಮಾಡ್ಬೇಕಾಗಿ. ಅಬ್ಬಾಬ ಇಲ್ಲಿ ಬರ್ತಾನೆ ಇದು. ನೋಡು ಲಕ್ಷ್ಮಿ ಕಾಲ್ ಮುರ್ಕೊಂಡು ಇಲ್ಲೇ ಬಿದ್ದ್ಬಿಟ್ಟ ನೋಡು. ಯಾರು ಶಿರೋಳ ಲಕ್ಷ್ಮಿ ಏನ್ರಿ? ಭಾಗ್ಯಲ ಅದು ಮಾತಾಡಿ ಈಗ. ಇದೇನಿದು ಅಬ್ಬಾ ಇಲ್ಲಿ ನೋಡಿಲಿ ಅನ್ನ ತುಂಬಿ ತುಳುಕಿದೆ. ಅನ್ನ ಐತ್ರೆ, ನನಗೆ ಬದ್ನಿಕಾಯಿ ಪಲ್ಯ ಅಂದ್ರೆ ಇಷ್ಟ, ಅದೈತೆ ನೋಡಿ. ಬದ್ನಿಕಾಯಿ ಪಲ್ಯ ದಿನ ತಿಂತೇಳಿ ಮಾಡಿ ಹಾಕ್ತಿರಿ ಗೊತ್ತಾಗಲ್ಲ. ಅದೆಲ್ಲ ಬ್ಯಾಡ್ರಿ, ಬಾಯಿ ಬಾಳ ಕೆಟ್ಟೈತಿ. ಸ್ವಲ್ಪ ಮಟನ್ ಐತಿ ನೋಡ್ರಿ, ತಲಿ ಮಾಂಸ. ಯಾಕ ಹುಂಚಿಟ್ಟಕ್ಕ ಬೇಡ ಅನ್ನೋದಕ್ಕ? ಹಾಗಲ್ಲಮ್ಮ ನಾ ಹೇಳ್ತಾ ಇರೋದು. ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋರಿಗೆ ಅನ್ನಕ್ಕೆ ಕೊರತಿಲ್ಲ ಅಂತ ಹೇಳ್ತದ ಈ ರೇಖೆ. ತಲೆ ಕೂದ್ಲಿರೋ ಮಟ್ಟ ಏನಿಗೇನು ಬರ ಇಲ್ಲ ಅನ್ನಂಗ. ಇವ್ರ ತಲೆ ಕೂದ್ಲನಿಲ್ಲ, ಏನೆಲ್ಲಿ ಬರ್ಬೇಕ? ಯಾವ ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾವ್ ಹಿಂಗ್ ಮಕ್ಕೊಂಡಾಗ ಮತ್ತೊಬ್ರು ಬಂದು ನಾಷ್ಟ ಮಾಡಿ ಹೋಗ್ಬಿಡ್ತಾವ. ಅವಾ ಇಲ್ಲಿ ನೋಡು, ಸಂತಾನ ಭಾಗ್ಯ ನೋಡು, ಮಕ್ಕಳ್ರೆ. ಆದ್ರೆ ನನಗ್ ಹುಟ್ಟು ಎಷ್ಟು, ಮಂದಿಗೆ ಹುಟ್ಟು ಎಷ್ಟು ನೋಡ್ರಲ್ಲ. ಹುಡ್ಸು ಅಂತ ಹಿಂಗ ಹೆಸರು ಕೆಡ್ಸ್ಯಾನ್ರಿ ಇವ. ಯಾರು ಕೊಡಾತಿರೋ ನಿಮ್ಮವ್ರು ಹೇಳ್ಯಾರ ನೋಡ್ರಿ. ಈಗ ಯಾರು ನಡುವರ್ ನೀವ್ ಯಾಕೆ ಬರಕ್ ಹೋಗಿದ್ರಿ? ಗಂಡ ಹೆಂಡತಿ ಜಗಳ ಇದೆ. ಚಪ್ಪಲ್ಲಿ ಹೊಡಿ ಪಾಪ ಅವನಿಗೆ. ಹೊಡೆದಾಳ್ ಬಿಡೋ, ಈಗ ಮಾತು ಹೊಡಸಮ್ಮ. ಇನ್ನ ಏನು ನೀನ್ ಹೆಂಡತಿ ಬಗ್ಗೆ ನಿನಗೆ ವಿಶ್ವಾಸ ಇಲ್ಲ ಅವೇಕಿ? ಏನ್ ತಪ್ಪು ಮಾತಾಡಿ? ನನಗೆ ಹುಟ್ಟು ಎಷ್ಟು, ಮಂದಿ ಹುಟ್ಟು ಎಷ್ಟು ಅಂದ್ರೆ ಅವಸರ ಅವ್ರು ಮಾಡಕತ್ತ, ನಾವೇನ್ ಮಾಡೋದಕ್ಕ? ಹಂಗಲ್ರಿ ಗುರುಗಳ, ನಮಗ್ ಹುಟ್ಟು ಅಂದ್ರ ನಮ್ಮ ಮನ್ಯಾಗ ತಿಂದು, ನಮ್ಮ ಮನ್ಯಾಗ ಉಂಡು, ನಾಳೆ ವಯಸ್ಸಾದ್ಮೇಲೆ ನಮ್ಮನ್ನ ಒದ್ ಹೊರಗೆ ಹಾಕ್ತಾರಲ್ಲ ಗಂಡು ಮಕ್ಕಳು, ಅವು ನಮಗ್ ಹುಟ್ಟು. ಇನ್ ಮಂದಿಗ್ ಹುಟ್ಟು ಅಂದ್ರ ನಮ್ಮ ಮನ್ಯಾಗ ತಿಂದು, ನಮ್ಮ ಮನ್ಯಾಗ ಉಂಡು, ನಾಳೆ ಮಾಡಿಕೊಟ್ಟು ಮನೆಗೆ ಹೋಗಿ ದೀಪ ಬೆಳಗ್ತಾರಲ್ಲ ಹೆಣ್ಣು ಮಕ್ಕಳು, ಅವು ಮಂದಿಗ್ ಹುಟ್ಟು. ಅದಕ್ ನನಗ್ ಹುಟ್ಟು ಎಷ್ಟು, ಮಂದಿಗ್ ಹುಟ್ಟು ಎಷ್ಟು ಅಂತ ಕೇಳಿದೆ. ಏನು ಸ್ಟ್ಯಾಡಿ ಅದನ್ರಿ ನನ್ನ ಗಂಡ. ಏನು ಗುಂಡ ಈಗಲ್ಲದು ಮನ್ಯಾಗ ಸುಮ್ಮ ನಿನ್ನ ಮಾತಲ್ಲಿ ಕೂಡಾಡ್ತಾ ಇದೆ ಅಂತ ಆಯ್ತು ಬಿಡ. ಹಂಗಾರ ಏನ್ ತಲೆ ಏನಿಲ್ಲ ತಲೆ. ಕೇಳಿದ್ರಿ ಅಮೇರಿಕಾದವ್ರಿಗೆ 75 ರೂಪಾಯಿಕ 75 ಕೊಡ್ಬೋದಾಗಿತ್ತಲ್ಲ. ಇನ್ನೊಂದ್ 25 ರೂಪಾಯಿ ರೇಟ್ ಬರ್ಲಿ ಅಂತ ಸುಮ್ ಬಿಟ್ಬಿಟ್ಟೆ. ಮುಂದೆ ಈಗ ಚೀನಾದವ್ರು ಕೇಳ್ಯಾರ ಎಷ್ಟಕ್ಕ? ಅವ್ರು 90 ರೂಪಾಯಿ. ಯಪ್ಪ ಮತ್ ಕಡಿಮೆ ಅಂತಲ್ಲ ಇದು. ಅವ್ರದ್ದು ಡಾಲರ್ ಚೇಂಜ್ ಆಕತ್ತಲ್ರಿ. ಈಗ ನಿಂದ ನೋಡು. ನಂದ ಇಲ್ಲ. ಈಗ ಯಾವ್ರ ಕೇಳ್ಯಾರ? ಯಾರು ಕೇಳಿದವನ ಈಗ ಇಲ್ಲೇ ನಲ್ಲಾನಟ್ಟಿ ಅವ್ರು ಕೇಳ್ಯಾರ. ಎಷ್ಟಕ್ಕ? 55 ರೂಪಾಯಿ. ಮುಗೀತು, ನಿನ್ನ ತಲೆ ಮೇಲೆ ಅವ್ರಿಗೆ ಗೊತ್ತಾಗೈತಿ. ಅಷ್ಟ್ರ ಮೇಲೆ ನಿನ್ನ ಜೀವನ ಅಂತ. ಇದ್ರ ಮಾತು ಇಷ್ಟ ನೋಡ್ರಿ, ಅಡ್ಡಿನಿಲ್ಲ ಬಡ್ಡಿನಿಲ್ಲ, ಅರ್ಥಾತ್ 12 ವರ್ಷ ಶಿರೆ ಐತಿ. ಹೌದು ಬಂಗಾರಿ. ಸಿಕ್ಕ 5 ನಿಮಿಷದಲ್ಲಿ ನನ್ನ ತಲೆ ತಂದಿಟ್ಬಿಟ್ಟ ಈ ಪುಣ್ಯಾತ್ಮ. ಇನ್ನು ಜೀವನ ಪರ್ಯಂತ ಇವನ ಜೊತೆ ಹ್ಯಾಕ್ ಬಾಳಿಸ್ತಾನೆ? ಕೆಲಸ ಮಾಡು, ಬಿಟ್ಟ ಬೀಡು, ಇವ ಅದನ್ನ ಕಾಯ್ಕೊಂತ ಕುಂತಾನೆ. ಈಗ ನಾವ್ ಬಿಟ್ಟುಕೊಳ್ಳ ತಂದ್ ಕೊಕ್ಕಿ ಒಗದ್ ಬಿಡೋ ಮಗ. ನಾ ಅಂತೇಳಿ ಬಾಳೆ ಮಾಡಕತ್ತೀನಿ. ಯಾವೀಗ ಆಗಿದ್ರ ಇಷ್ಟೊಂದು ಓಡ್ ಹೋಗ್ತಿದ್ರು. ಸಾಕಾಗ್ ಹೋಗಿದ್ರಿ ಪಂಡಿತ್ರೆ, ಸಾಕಾಗ್ ಹೋದ್ರಿ ಅದು ತಡ್ತೀನಿ. ಏನ್ ಬಾಯಿ ಆಗ್ಬಿಡಕೈತೋ ನೀನ್ ಅವನು ಅರ್ಥ ಆಯ್ತಲ್ಲ ಏನಂತ ಹತ್ತವ್ರಿಗೆ ಹೆಂಗಸರಿಗೆ ಸಮಾಧಾನ ಮಾಡವ. ಅಳಬಾರ್ದು ಗಂಡು ನೀನು ಮಾಡಂಗಿಲ್ಲ, ಮತ್ತೊಬ್ಬರಿಗೆ ಮಾಡಕ್ ಬಿಡಂಗಿಲ್ಲ. ನಾ ಹಂಗ ನೋಡ ಅಂತ ಚಂದ ಮಾಡಕ್ ಹತ್ತಿದ್ರು ಅವ್ರು. ಏನೋಲೆ ಸಮಾಧಾನ. ನೀನವ್ನು ಯಾಕೆ ಬದುಕೋ? ಸತ್ತರ ಸಾಯೋ. ನೀ ಸಾಯಿ ನಮ್ಮ ಮಂತನಕ್ಕ ನೀವು ದೊಡ್ಡ ಚಾಪ್ ಸಾಯಿ. ನಾನಲ್ಲ ಎಲ್ಲ ಕಾಡ್ತಾರಾಗಿನಲ್ಲ, ಸಾಯ್ಬೇಕು ಪಾಪ. ನಾನು ಸಾಯೋ ಸಾಯಿ. ನೀನು ಬ್ಯಾಡ ಸುಮ್. ನೀವು ಖಾಲಿ ಅದ್ರಿಲ್ಲ, ಫುಲ್ ಫ್ರೀ ಇದ್ದೀನಿ ನಾನು. ನೀವರ ಸಾಯ್ರಿ. ನಿಮ್ಮಿಬ್ರು ಜೊಳಗ ನಾಯಕ್ ಸಾಯ್ಬೇಕು. ಅವ್ರ ಯಾಕೆ ಸಾಯ್ತಾರ? ಊರಾಗಿನ 4 ಮಂದಿ ಬೇಕಾಗ್ಯಾರ ಅವ್ರು. ಮತ್ ಇನ್ನಿಬ್ರಿಗೆ ಯಾಕೆ ಬೇಡ ಅದ್ರ? ಯಾರವ್ರು? ಮುಂದೆ ಹಲಿಗೆ ಹೊಡೆಯೋರಿಗೆ, ಹಿಂದ್ ಬೆಂಕಿ ಹಿಡಿಯೋರಿಗೆ. ಮತ್ತ ಇನ್ನು 3 ಮಂದಿನ ಬಿಟ್ರಲ್ಲ. ಮುಂದೊಬ್ಬ ಚುರುಮರಿ ತೂರಾಕ, ಇನ್ನೊಬ್ಬ ಚಿಲ್ರ ಹರ್ಸಾಕ, ಇನ್ನೊಬ್ಬ ನನ್ನ ಕರೆಕ್ಟ್ ಗೋಡ ಕುಡ್ಬೇಕಂತ ಜಾಡ್ಸತಾವ. ನನ್ನ ಚಂಡಿ ಚೂಟಿ ದಂಡಿದರದ ಮುಂಡ ಮೋಸಾಕ. ಇವ್ರ 3 ಮಂದಿನ ಎದಕ್ ಕುಂದ್ರಸೇನ್ರಿ? ಮುಂಡ ಮೋಸಾಕ
ಇದು ಇಟ್ಟಾರೆ ಹೊಟ್ಟೆ ಕೈ ನೋಡಕ ಬಿಡಂಗಿಲ್ಲ ಪಂಡಿತ್ರ ನಿಮ್ಗ ಪುರ್ಸತಿ ಸಿಕ್ಕ್ರ ಅವ್ರಿಗೆ ಪುರುಷತ್ವ ಇಲ್ಲ ಐತಿ ಪುರುಷತ್ವ ಐತಿ ಪುರುಷ ಫುಲ್ ಫ್ರೀ ಇದ್ರೆ ಹೇಳಮ್ಮ ನೀನು ಮಸ್ತ್ ಅಂಜಿ ಮುಂದೆ ಮನೆಗೆ ಬರ್ತೀರೇನೆ ಸಾಯಂಕಾಲ ಲೇಟ್ ಆಗ್ತದ ಸಾಯಂಕಾಲ ನಡಿ ಹೋಗಮ್ಮಿ ಸತ್ಯ ನೀ ಮಗು ಹಂಗ್ಯಾಕ ಅರ್ಜೆಂಟು ನೀನ್ ಈಗಲ್ಲ ನಾಳೆ ಹೇಳತ್ತಳಕ್ಕಿ ನಾಳೆ ಸಂಜೆ ಮುಂದೆ ನಾಳೆ ಸಾಯಂಕಾಲ ಆಯ್ತು ಸರಿಯಾಗಿ ಗೋಧೂಳಿಯ ಸಮಯಕ್ಕೆ ನಾನು ನಿಮಗೆ ಬಂದ್ಬಿಡ್ತೇನೆ ಗೋಧೂಳಿ ಅಂದ್ರೇನ ಗೊತ್ತಾಗ್ಲಿಲ್ಲ ಇಲ್ಲ ಗೋ ಅಂದ್ರೆ ಏನು ದನ ಹೌದು ಗೋ ಧೂಳಿ ದನ ಎಲ್ಲ ಧೂಳು ಎಬ್ಸ್ಕೊಂಡ್ ಬರ್ತಿರ್ತಾವಲ್ಲ ಆ ಧೂಳ್ನಾಗ ಈ ಮುದಳ ಕ್ವಾಣ ಬಂದ್ಬಿಡ್ತಂತ ಅವಾಗ ಯಾಕೆ ಬರ್ತಾನ ಯಾರಿಗೂ ಗೊತ್ತು ಕಾಣಬೇಕಲ್ಲ ಒಂದ್ ಮುಸುಡಿ ಅಯ್ಯ ನಿನ್ ಕಟ್ಲ ಕೇಳ್ದ ಬರ್ತಿದ್ದೆ ನಾನು ಪಂಡಿತ್ರ ನೀವು ಒಟ್ಟಿಗೆ ಏನ್ ತಿಂತೀರಿ ಅಲ್ಲ ಏನಿದು ಪದ್ಧತಿ ಅಲ್ಲ ಹೊಟ್ಟಿಗೆ ಏನ್ ತಿಂತೀರಿ ತಿನ್ನಕಬಾರದು ಆ ಶಬ್ದ ಹಾಕಿದಕ್ಕೆ ಅಪಾರ್ಥ ಆಗ್ತದೆ ಅದು ಹೇಗೆ ನಮ್ ದೊಡ್ಡವ್ರಿಗೆ ಕೇಳ್ಬೇಕಾದ್ರೆ ಪದ್ಧತಿ ಇರುತ್ತೆ ಹೆಂಗ ಪಂಡಿತರೆ ನೀವು ಹೊಟ್ಟಿ ಏನು ಸ್ವೀಕಾರ ಮಾಡ್ತೀರಿ ಹೊಟ್ಟಿಗೆ ಏನ್ ತೆಗೆದುಕೊಳ್ತೀರಿ ನೀವು ಹೊಟ್ಟಿಗೆ ಏನ್ ಸ್ವೀಕಾರ ಮಾಡ್ತೀರಿ ಬಾಳ ಹೇ ಹತ್ಬೇಡ ಏನು ನೀವು ಹೆಂಗಪ್ಪ ನೀವು ರಾತ್ರಿ ಸಾಲಿ ಹೋಗೋದಿಲ್ಲ ನೀವು ನಾವೇನ್ ಕಲ್ತಿಲ್ಲ ಬಿಟ್ಟಿಲ್ರಿ ನಮ್ಗೆ ಹಂಗೆಲ್ಲ ಯಾರ ಕೇಳಕ್ ಬರ್ತೀರಿ ಅದು ಹಾಗೆಲ್ಲ ಕೇಳ್ಬಾರ್ದಮ್ಮ ಪಂಡಿತರೆ ನೀವು ಹೊಟ್ಟಿಗೆ ಏನು ಸ್ವೀಕಾರ ಮಾಡ್ತೀರಿ ಅಂತ ಕೇಳ್ಬಿಟ್ರೆ ನಾವು ಹೇಳ್ಬಿಡ್ತೀವಿ ನಿಮ್ಗೆ ಅದೇನಾಗಿದೆ ಅಂದ್ರೆ ವಯಸ್ಸಾದ ಕಾರಣದಿಂದಾಗಿ ಗಂಟದ ಪದಾರ್ಥ ಗಂಟದಲ್ಲಿ ಇಳಿತಾ ಇಲ್ಲ ಅದು ಪಿಸ್ಟನ್ ಹೊಡೆದು ಬಿದ್ದೈತಲ್ಲ ಹೀಗಾಗಿ ನಾವು ಅಳಕಂದೆ ಬಯಸ್ತೇವೆ ಶಾವಿಗೆ ಪಾಯಸ ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ ಅಯ್ಯೋ ಚಾನ ಮಾಡಕ್ ಬರಂಗಿಲ್ಲ ನನ್ನ ಗಂಡ ಮಾಡಿ ಹಾಕ್ತಾನ ಅದು ಹಾಗಿರಲ್ಲ ಅದು ಹೇಗಿರುತ್ತಂದ್ರೆ ಸವರ್ಣಿ ನವರತ್ನ ಖಚಿತ ಗತಂ ಪಾಯಸಂ ಅಹಂ ಭಕ್ಷ್ಯಾಮಿ ಅನ್ನೋ ಜನ ನಾವು ಅಲ್ಲ ಇವ್ ಕನ್ನಡ ಮಾತಾಡ್ತಾನೋ ತೆಲುಗು ತಮಿಳು ಒಂದು ತಿಳಿವಲ್ಲೋ ಮಾರೆ ಗೊತ್ತಾಗ್ಲಿಲ್ಲ ಸೀದಾ ಮನಿಗ್ ಹೋಗು ಶಾವಿಗೆ ತಗೋ ಅದನ್ನೆಲ್ಲ ಹುರಿ ತಿಂದ್ಬಿಡು ಮ್ಯಾಗ ಸಕ್ರಿ ತಿನ್ನು ಗೋಡಂಬಿ ದ್ರಾಕ್ಷಿ ತಿನ್ನು ಆಮೇಲೆ ತುಪ್ಪ ನಂದಿನಿ ತುಪ್ಪ ಹಾಕಂಗೆ ಆಮೇಲೆ ಹಾಕಿ ಅದ್ ನಂದಿನ ತುಪ್ಪನ ಕುಡಿದ್ಬಿಡು ಎಲ್ಲಾ ಮುಗಿದ್ಮೇಲೆ ಒಂದ್ ಸ್ವಲ್ಪ ಸ್ವಾಂಪಿಡ್ತೀನಿ ಸಾಂಪ ಅದ್ಯಾಕ ಮತ್ ಬೆಳಗ್ಗೆ ಶಾಂಗಿ ಪಾಯಸ ಮಾಡೋರು ಯಾರು ಹಳ್ಳಕ್ಕಿರ್ಬೇಕ ಗಟ್ಟಿರ್ಬೇಕಂದ್ರೆ ಯಾಕ ನಾ ಇಲ್ಲ ಸಾರಿ ಅದು ಇನ್ನು ಜೀವನದಾಗ ತಿನ್ನಕ್ ಬರೋದಂಗ ಮಾಡ್ಬಿಟ್ರಿ ಅದ್ರ ಮ್ಯಾಲೆ ಕೇಸರಿ ಹಾಕೋದು ಕೇಳಿ ಶಾಂಪೂನ್ ಹಾಕಿಬಿಟ್ಟಲ್ಲೋ ಬೇಡಪ್ಪ ಬುರುಬುರ್ಗ ಆಗ್ಬೇಕಲ್ರಿ ಚೆನ್ನಾಗಿ ಬೇಡ ಅದು ಏನಾಗಿದೆ ಅಂದ್ರೆ ಮರ್ತಿದ್ದೆ ನಾನು ಏಕಾದಶಿ ಇದ್ದ ಕಾರಣದಿಂದಾಗಿ ಒಂದಾದ್ವಾಸಿ ಅಂತ ನೀರಾಹಾರ ನಾನು ನೀರಾಹಾರ ಹಾಡ್ತಾರಂತವ್ರು ಇಲ್ಲ ಸಮುದ್ರ ಡಬ್ಬು ತಂದೆ ನಾ ಎಲ್ಲಿ ತಗೊಳ್ದಲ್ರಪ್ಪ ಎಲ್ಲೂ ಬೇಡ ನನಗ ಹಂಗ್ಯಾಕ್ರಿ ನಾ ಹೇಳ್ದಂಗ ಯಾಕ ನಿನಗೆ ಹೆಂಗ್ ತಿಳಿದಿತ್ತು ಹಂಗ್ ಮಾಡಿ ಅಲ್ಲ ನೀರ ಕುಡಿಯಕ್ರಿ ಬಿಡ್ರಿ ಬೇಡ ನೀರ್ ತೊಗೊಂಬಂದ್ರೆ ಈ ಮಗ ಪಪ್ಪು ಸಿತ್ತರು ಮಗ ನೀವು ಏನು ಬೇಡ ನಮಗ ಇದು ತಿಂದು ಕುಡಿದು ಹೋಗ್ತೀರಿ ಬಾಯ ಮಾಡಿ ಹಾಕಿ ಬ್ಯಾಡ್ ಬಿಡ್ರಿ ಪಂಡಿತ್ರ ಬಿಟ್ಟಿನಿ ಎಲ್ಲಾರು ಬಂದ್ ಹೋಗ್ರಿ ತಪ್ಪಿಸ್ಬೇಡ್ರಿ ಬರ್ರಿ ಬರ್ರಿ ಬಂದ್ರೆ ಮಾವನ ಬೋಲೈತೆ ಗಾಡಿ ಹೇ ಪಡ್ಡಿ 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 ಹೇ ಪಡ್ಡಿ 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 ಹೇ ಬಡ ಕಾಲೇಜ್ ಹುಡುಗರೆ ಪಿಕ್ಕಿ ಪಿಕ್ಕಿ ನೋಡ್ತಾರೆ ಮರದಾಗ ಆಗತೈತಿ ಧಟ್ 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 ಮರದಾಗ ಆಗತೈತಿ ಧಟ್ 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 ಮಾವ 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 ಬುಲೆಟ್ ಮಾವ 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 ಪಲ್ಸರ್ ಮಾವ ತೈ ಬಂಗಾರಿ ತೈ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈತಿ ಮನದ ಹೆಂಗಾಗತೈತಿ ನೆನಪ ಬರತೈತಿ ಮನದ ಹೆಂಗಾಗತೈತಿ ಅಷ್ಟ ಇಷ್ಟ ಸೌಭಾಗ್ಯವತಿ ಭವ ಯಾರಿಗೆ ಯಾವ ಮಂತ್ರ ಹಾಕ್ಬೇಕು ಬಂಗಾರ ಮಾಡಿದ್ದೆ ನೋಡಪ್ಪ ನಲ್ಲ ನಟ್ಟಾಗ ಎಲ್ಲಾರು 150 ರೂಪಾಯಿ ಪಟ್ಟಿ ಹಾಕಿ ನನ್ ಮದುವೆ ಮಾಡ್ಯಾರ ಅದ್ರಾಗ ನಾನು 12 ರೂಪಾಯಿ ಕೊಟ್ಟಿದ್ದೆ ಪಟ್ಟಿ ಕೊಟ್ಟಿನಿ ಅಂತೇಳಿ ಪಾರ್ಟ್ನರ್ಶಿಪ್ ಕೇಳಕ್ ಬರ್ಬಾರ್ದು ನಾ ಅಂತ ಮನುಷ್ಯ ಅಲ್ಲ ತಡಿ ಪಟ್ಟಿ ಕೊಟ್ಟವ್ರದ್ದು ಹೇಳಂದ್ರ ನೆನಪಾಗಿಲ್ಲ ನನಗ ಇಂದಿನ ನಾಟಕಕ್ಕೆ ಆಗಮಿಸಿದಂತ ಗಣೇಶ್ ಕೃಷ್ಣಪ್ಪ ಕೊಳ್ಳೂರ್ ಅಂಗಡಿ ಇವರು ನನಗ್ 100 ರೂಪಾಯಿ ಕೊಟ್ರ ಜಗದೀಶ್ ದಸರಥ್ ಬೆಳಗ್ಲಿ ಇವರು ಕೂಡ ನನ್ನ ಪಾತ್ರಕ್ಕೆ 100 ರೂಪಾಯಿ ಕೊಟ್ರ ಹಾಗೆ ಬಾಳೇಶ್ ಹಡಗಿನಾಳ್ ಅವ್ರು 100 ರೂಪಾಯಿ
ಕೊಟ್ಟಾರ. ವಿಠಲ್ ಭೀಮಪ್ಪ ಚೋಟಪ್ಪಗೋಳ್ ಅವರು 100 ರೂಪಾಯಿ ಕೊಟ್ಟಾರ. ಆಮೇಲೆ ಡಾಕ್ಟರ್ ನಾಗೇಂದ್ರ ಪಾಟೀಲ್ ಇಶಾ ಹಾಸ್ಪಿಟಲ್ ಗೋಕಾಕ್ ಅವರು 100 ರೂಪಾಯಿ ಕೊಟ್ಟಾರ. ಕೃಷ್ಣ ತುಕಾರಾಮ್ ಸೂರಪ್ಪಗೋಳ್ ಇವರು ಎಲ್ಲರೂ ರಾಜು ತಳೆಗುಟ್ಟಿಯವ್ರ ಅಭಿಮಾನಿ ಅಂತ ಅವ್ರ ಪರವಾಗಿ ಸ್ವೀಕರಿಸಿ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ಕೌನ್ಸ ನಂದು ಏನಿಲ್ಲ ಕೌನ್ಸ್ನ ಕೊಡಕ್ ಬಂದ್ರೆ ಇಸ್ಕೊಳ್ಳಿಲ್ಲ, ಅವ್ನ ಕೈ ಕೊಟ್ಟು ಬಿಡ್ರಿ ಅಂತೆ. ಆಯ್ತು ಬಂಗಾರ ನಾನು ಬೇರೆ ತಿಳ್ಕೊಂಡಿಲ್ಲಪ್ಪ. ಮತ್ತ ಕಾಸ ಮಕ್ಕಳ ಮಗಳು ಅಂತ ತಿಳಿದಿದ್ದೀನಿ ನಾನು. ಮತ್ ನಾನು ನಮ್ಮ ಅಕ್ಕನ ಮಗಳಂತ ನಮ್ ಶಿವಪುತ್ರ ಹೆಸರು ಹೇಳ್ದಾರ ಹಿರಿಯ ಕಲಾವಿದರು. ಹಾ ಹಾ ಶಿವಪುತ್ರ ಹೆಸರು ಹೇಳ್ದ ಹಿರಿಯ ಕಲಾವಿದರು. ನಾವು ರಾಜು ಸಾಕು ಕರಾಟೆದ ಹಾ ಹಾ ಅದಕ್ಕೆ ಅದು ಕರ್ನಾರಿ. ನಿಮ್ಮ ಅಕ್ಕನ ಮಗಳು ಬೇರೆ ಅಲ್ಲ, ನಮ್ಮ ಅಕ್ಕನ ಮಗಳು ಬೇರೆ. ಬೇರೆ ಹೌದಿಲ್ಲ? ಹೌದು. ನಿಮ್ಮವು ಬೇರೆ ಅಲ್ಲ, ನಮ್ಮವು ಬೇರೆ ಅಲ್ಲ. ಬೇರೆಲ್ಲ ನಿಮ್ಮ ಹೆಂಡತಿ ಬೇರೆ ಅಲ್ಲ, ನನ್ನ ಸ್ಟೆಪ್ನಿ ಬೇರೆ ಅಲ್ಲ. ಹೋಗ್ಲೇ ಕೊಂಡ ನನ್ನ ಮೇಲೆ ಹಿಂಗ ವಿಶ್ವಾಸ ತಾಳಕತ್ತಿದ ಮೇಲೆ ನಿನ್ನ ಬಂಗಾರ ಹೊಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನಗೆ ಯಾಕೆ ಕರಿತೇವೆ ಕಾಮಾನಂದ ಪಂಡಿತ ಅಂತ. ಈಗಲ್ಲ ಮಗನ ಮುಂದೆ ನೋಡ್ತೀನಿ ನಿನ್ನ. ಆದ್ರೂ ಚಂದ ಐತಿ ಹುಡುಗಿ ಬಿಡಂಗಿಲ್ಲ. ನೀ ಯಾರ ಯಾವ ಊರ, ನೀ ಯಾರ ಯಾವ ತಿನ್ನ ಊರ, ಗೊತ್ತ ಸಿಕ್ಕಿಲ್ಲ ಹುಡುಗಿ ನನಗಂಬೂರ. ಕುಡಿಯಾಕ ಬಂದಿ ನಮ್ಮ ಊರಾಗ ವಿಜಯ ಹಾಡ ಹತ್ತಿ ಮಂದ್ಯಾಗ. ಕುಣಿಯಾಕ ಬಂದಿ ನಮ್ಮ ಊರಾಗ ವಿಜಯ ಹಾಡ ಹತ್ತಿ ಮಂದ್ಯಾಗ. ए धोखे प्यार के धोखे, मैं दिल का निकाल के रोके. किसी से कोई प्यार ना करे, किसी से कोई प्यार ना करे, किसी से कोई प्यार ना करे, किसी से कोई प्यार ना करे. नी यार.